ನಮಸ್ಕಾರ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಕಲಾಕಾರ ಹರೀಶ್ ರಾಜ್. ಇಂದಿನ ರುಚಿಕರ ಅಡುಗೆಗಳು: ತಂಬುಳಿ, ಊಡಿದ ಅವಲಕ್ಕಿ, ಬಿಸ್ಕೆಟ್ ಪಟಾಪಟ್ ಮತ್ತು ದ್ರಾಕ್ಷಿ ಗುಜ್ಜು. ಹಾಡೋದು ಖುಷಿ, ಅಡುಗೆ ಮಾಡೋದು ಖುಷಿ, ಹಾಡ್ತಾ ಹಾಡ್ತಾ ಅಡುಗೆ ಮಾಡೋದು ಡಬಲ್ ಖುಷಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಡಬಲ್ ಖುಷಿ ಕೊಡೋದಕ್ಕೆ ಒಬ್ರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಇವರು ಕ್ಲಾಸಿಕಲ್ಲು, ವೆಸ್ಟರ್ನ್, ಭಾವಗೀತೆ, ಭಕ್ತಿಗೀತೆ, ಸಿನಿಮಾ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾವಿರಾರು ಹಾಡುಗಳನ್ನ ಹಾಡ್ಬಿಟ್ಟಿದ್ದಾರೆ. ಭಾಗೀರಥಿ ಚಿತ್ರದ ಹಿನ್ನೆಲೆ ಗಾಯನಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಗೆದ್ದಿದ್ದಾರೆ. ಅಪ್ಪಟ ದೇಸಿ ಸೊಗಡಿನ ಗಾಯಕಿ ಅರ್ಚನಾ ಉಡುಪ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನಾನು ನಮ್ಮ ವೀಕ್ಷಕರಿಗೆ ನಿಮ್ ಬಗ್ಗೆ ಸಾಕಷ್ಟು ಹೇಳಿದೆ, ಸುಂದರವಾದ ಗಾಯಕಿ ಅಂತ ಹೇಳಿಲ್ಲ ನೋಡಿ, ಅದೊಂದು ಮಿಸ್ ಮಾಡ್ಕೊಂಡ್ಬಿಟ್ಟು. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಈ ನಮ್ಮ ಸಮ್ಮರ್ ಸ್ಪೆಷಲ್ ಅಲ್ಲಿ ನೀವು ಬಂದಿದ್ದೀರಾ. ನಮಗೂ ವೀಕ್ಷಕರೆಲ್ಲ ಕಾಯ್ತಾ ಇದ್ದಾರೆ ನಿಮ್ ಜೊತೆ ಹಾಡ್ತಾ ಹಾಡ್ತಾ ಅಡುಗೆ ಮಾಡೋದಕ್ಕೆ. ಸೊ ಏನು ಮೊದಲು ನಮ್ಮ ರೆಸಿಪಿ? ನೀವೇನು ಕಮ್ಮಿ ಇಲ್ಲ ಹರೀಶ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ನೋಡಿದ್ರಲ್ಲ ಫಸ್ಟ್ ನಾನು ಹೆಂಗ್ ಬಿಟ್ಟೆ ಒಂದು ರಾಗ, ಅದೆಲ್ಲ ಬಾತ್ರೂಮ್ ಸಿಂಗಿಂಗ್ ಅಂತಾರೆ. ನಾವೆಲ್ಲ ಸ್ನಾನ ಮಾಡ್ತಾ ಅದು ಅಲ್ಲ, ಪ್ರತಿಯೊಬ್ಬ ಪ್ರೊಫೆಷನಲ್ ಸಿಂಗರ್ ಕೂಡ ಬಾತ್ರೂಮ್ ಸಿಂಗರ್ ಕೂಡ ಆಗಿರ್ತಾರಲ್ಲ. ಕೇಳಿಸ್ಕೊಬಿಡಿ ಕರೆಕ್ಟ್ ಆಗಿ. ಓಕೆ, ಸೊ ಏನು ನಮ್ಮ ಮೊದಲನೇ ರೆಸಿಪಿ, ಹೆಲ್ತ್ ರೆಸಿಪಿ ಏನ್ ಮಾಡ್ತೀರಾ ಇವಾಗ? ಸಮ್ಮರ್ ಸ್ಪೆಷಲ್ ಅಂತ ನೀವೇ ಹೇಳಿದ್ರಿ. ಕೆಟ್ಟ ಬಿಸಿಲು, ಹೀಟ್ ಇರೋದ್ರಿಂದ ತಂಬುಳಿ, ಅದ್ರಲ್ಲೂ ಮೆಂತೆ ತಂಬುಳಿ. ತಂಬುಳಿ ಅಂದ್ರೆ ಅದು ಅಪಭ್ರಂಶ ಆಗಿರೋದು. ನಮ್ಮ ಸೌತ್ ಮಲೆನಾಡು ಕಡೆಯಲ್ಲಿ ತಂಪು ಹುಳಿ ಅಂತ ಹೆಸರಲ್ಲೇ ತಂಪಿದೆ. ತಂಬುಳಿ ಆಗೋಗಿದೆ. ತಂಪು ಹುಳಿ ಅಂದ್ರೆ ಅದು ಯೂಶಲಿ ಈ ಮಲ್ಟಿವಿಟಮಿನ್ ಸೊಪ್ಪಲ್ಲಿ, ಆಮೇಲೆ ಮೆಂತೆಯಲ್ಲಿ ಕಾಕಿ ಕುಡಿ ಅಂತ ಬರುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ತಂಪಾಗಿ ಇರೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್, ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಅದು ಕರಿಬೇವು, ಕೆಂಪು ಮೆಣಸಿನಕಾಯಿ, ಕಡಲೆಬೇಳೆ, ಜೀರಿಗೆ, ಮೆಂತೆ, ಸಾಸಿವೆ, ಮೊಸರು, ತುಪ್ಪ, ಉಪ್ಪು. ಶುರು ಮಾಡೋಣ ಹಾಗಾದ್ರೆ? ಖಂಡಿತ. ಓಕೆ, ಏನ್ ಬೇಕಾಗುತ್ತೆ ಪಾತ್ರೆಗೆ? ಒಗ್ಗರಣೆ ಹಾಕೊಳ್ಳಿಕ್ಕೆ ಒಂದು ಬಾಂಡ್ಲೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸನ್ಫ್ಲವರ್ ಆಯಿಲ್ ಬೇಡವಾ? ಬೇಡ, ಡೈರೆಕ್ಟ್ ಹಂಗೆ ಹುರ್ಕೊಂಡು. ಇದು ತುಪ್ಪದಲ್ಲಿ ಮಾಡಬೇಕು, ಯಾಕಂದ್ರೆ ಮೊಸರು ಹಾಕ್ತಿರೋದ್ರಿಂದ ಅಡ್ವಾಸನೆ ಬಂದ್ಬಿಡುತ್ತೆ. ಎಣ್ಣೆ ಹುರ್ಕೊಂಡ್ರೆ ವಾಸನೆ ಬಂದ್ಬಿಡುತ್ತೆ. ಓಕೆ ಓಕೆ. ಎನಿ ಮೊಸರಿನ ಪ್ರಿಪರೇಷನ್ ಯಾವುದೇ ಆದ್ರೂ ಒಂದು ತುಪ್ಪದಲ್ಲಿ ಹುರ್ಕೊಳ್ಳೋದು, ತುಪ್ಪದಲ್ಲೇ ಒಗ್ಗರಣೆ ಕೊಡೋದು. ಒಂದು ಎರಡು ಕಡಲೆಬೇಳೆ ಹಾಕೋತೀನಿ. ಇದು ಜಾಸ್ತಿ ಹಾಕೋಬಾರ್ದು, ಇಷ್ಟೇ. ನಿಮ್ ಕಡೆ ಅಂತಂದ್ರೆ ಸಾಗರ ಅಂತ ಹೇಳಿದ್ರೆ ಮಲೆನಾಡು. ನಾ ಹುಟ್ಟಿದ ಸಾಗರದಲ್ಲೇ. ಕಡಲೆಬೇಳೆ ಏನಕ್ಕೆ ಹಾಕೋದು ಅಂದ್ರೆ ಪಿತ್ತ ಆಗದೆ ಇರ್ಲಿ ಅಂತ. ಕೆಲವ್ರು ಹಾಕೋದಿಲ್ಲ. ಸಮ್ಮರ್ ಸ್ಪೆಷಲ್ ಇದು. ಹೌದು ಹೌದು ಹೌದು. ಜೀರಿಗೆ ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ. 1 ಸ್ಪೂನ್ ಜೀರಿಗೆ. ಇದು ಮೆಂತೆ ತಂಬುಳಿ ಆದ್ರಿಂದ ಅದನ್ನು 1 ಸ್ಪೂನ್ ಹಾಕೋತೀನಿ. ಜಾಸ್ತಿ ಹಾಕಿದ್ರೆ ಇದನ್ನ ಗ್ರೈಂಡ್ ಮಾಡುವಾಗ ಮಿಕ್ಸರ್ಗೆಲ್ಲ ಗುಳ ಆಗಿ ಅಂಟು ಬಿಡುತ್ತೆ ಮೆಂತೆ. ಎಷ್ಟು? 1 ಸ್ಪೂನ್ ಅಷ್ಟು ಹಾಕೊಂಡ್ರೆ? 1 ಸ್ಪೂನ್ ಸಾಕು. ಇದನ್ನ ಬೇಕಾಗುತ್ತೆ? ಹಾ, ಬೇಕಾಗುತ್ತೆ. ಇದಿರ್ಲಿಯಾ? ಹಾ, ಇದೆ. ಓಕೆ, ನೀವು ಹಾಡೋರಲ್ವಾ, ನಿಮ್ ಜೊತೆಗೆ ಮ್ಯೂಸಿಕ್ ಇರ್ಲಿ ಅಂತ ನೋಡಿ. ನಾನು ಮ್ಯೂಸಿಕ್ ರೆಡಿ ಆಗಿದ್ದೀನಿ. ಅವರು ವೀಕ್ಷಕರೆಲ್ಲ ಕಾಯ್ತಾ ಇರ್ತಾರೆ ಯಾವಾಗ ನಮ್ಮ ಮೇಡಮ್ ಹಾಡ್ತಾರೆ ಅಂತ. ಬಟ್ ಅದು ಯಾವ ಟೈಮಲ್ಲಿ ಕರೆಕ್ಟ್ ಆಗಿ ಆಡಿಸ್ಬೇಕು ಅಂತ ನನಗೆ ಗೊತ್ತು. ಇದು ಸಾಕ? ಹಾಡೋದು ಹೋಗ್ಲಿ, ನಾನು ನಿಮ್ಮನ್ನ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಓಕೆ, ಇವಾಗ ಹಾಕಿರೋದು ಮೆಣಸಿನಕಾಯಿ ಅಲ್ವಾ? ಕೆಂಪು ಮೆಣಸಿನಕಾಯಿ. ನನ್ನ ನೋಡಿ ತುಂಬಾ ಸಂತೋಷ ಆಯ್ತು. ತುಂಬಾ ಸಂತೋಷ ಯಾಕಾಯ್ತು ಅಂದ್ರೆ, ಥ್ಯಾಂಕ್ ಯು. ನನಗೆ ನಿಮ್ಮ ನಟನೆ ತುಂಬಾ ಇಷ್ಟ. ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ತುಂಬಾ ಗಮನ ಸೆಳೆದು ತುಂಬಾ ಮನಸ್ಸಿನಲ್ಲಿ ನಂಗೆ ಕೂತಿದ್ದು ಅಂದ್ರೆ ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ. ಹೌದು, ಗಿರೀಶ್ ಕಾರ್ನಾಡ್ ಅವ್ರ. ಅದು ನಿಮ್ಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೇಕಲ್ವಾ? ತುಂಬಾ ಅದ್ಭುತವಾದಂತ ಪಾತ್ರ, ರಾಮಯ್ಯ ಪಾತ್ರ. ಸುಚೇಂದ್ರ ಪ್ರಸಾದ್ ಅವರು ಹೂವಯ್ಯ ಮಾಡಿದ್ರು, ನಾನು ರಾಮಯ್ಯ ಪಾತ್ರ ಮಾಡಿದ್ರು. ಆಲ್ಮೋಸ್ಟ್ 10 ವರ್ಷ ಆಗೋಯ್ತು ಅಷ್ಟು. ನಾನು ಅವಾಗ ಕಾಲೇಜಲ್ಲಿ ಇದ್ದೆ ಅಂಡ್ ಕಾನೂರು ಹೆಗ್ಗಡ್ತಿ ನಂಗೆ ಪಾಠದಲ್ಲಿ ಇತ್ತು. ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ಇದನ್ನ ಮಿಕ್ಸರ್ಗೆ ಹಾಕೊಳ್ಳೋಣ. ಓಕೆ. ಸೊ ಇದನ್ನೆಲ್ಲ ಒಂದು ಮೆಣಸಿನ್ಕಾಯಿ ರೆಡಿಶ್ ಇಂದ ಸ್ವಲ್ಪ ಡಾರ್ಕ್ ಬ್ರೌನ್ ತರ ಕಲರ್ ಅಷ್ಟೇ, ಅಲ್ಲಿಗೆ ತಗೊಂಡ್ಬಿಡೋ, ಅಲ್ಲಿ ಸ್ಟಾಪ್ ಮಾಡೋದಲ್ಲ ನಾವು. ಇದಕ್ಕೆ ಮೊಸರು ಹಾಕಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ಓಕೆ.
ಸಾಲ್ಟ್ ಟು ಟೇಸ್ಟ್ ಅಲ್ಲ, ಎಷ್ಟು ಟೇಸ್ಟಿಗೆ ಅಷ್ಟೇ. ಓಕೆ. ಕೆಲವ್ರ ಮೇಲೆ ಉಪ್ಪು ಕಮ್ಮಿ ತಿಂತಾರೆ, ಹಾಂ, ಕೆಲವ್ರಿಗೆ ಉಪ್ಪು ನಂತರ ಮೇಲುಪ್ಪು ಹಾಕೊಳ್ಳೋ ಅಭ್ಯಾಸ ಇರೋರು ನನಗೂ ಇರ್ತಾರೆ. ಅಷ್ಟೇ, ಉಪ್ಪು ಸ್ವಲ್ಪ ಜಾಸ್ತಿ. ಹೌದಾ? ಇದು ರೆಡಿ ಆಗಿದೆಯಲ್ಲ ಈಗ? ಇದೀಗ ರೆಡಿ ಆಗಿದೆ. ಹಾ. ಒಗ್ಗರಣೆ ಒಂದು ಕೊಡ್ಬೇಕಷ್ಟೇ. ಓಕೆ. ಒಗ್ಗರಣೆಗೆ ಇದಾಗ್ತಲ್ಲ? ಹಾ ಹಾಗೆ. ಇದು ತುಪ್ಪದಲ್ಲೇ ಮಾಡ್ಕೋಬೇಕಲ್ವಾ? ಹಾ, ಪ್ರತಿಯೊಂದು. ಹಾ. ಒಗ್ಗರಣೆನೂ ತುಪ್ಪದಲ್ಲೇ. ಬರೀ ಸಾಸಿವೆ ಜೀರಿಗೆ ಅಷ್ಟೇ. ಜೀರಿಗೆ, ಹಾಂ, ಒಂದು ಅರ್ಧ ಸ್ಪೂನ್ ಅಷ್ಟೇ ಅಲ್ಲ? ಅಷ್ಟೇ. ಇದಕ್ಕೆ ಮೆಂತ್ಯ ಏನು ಬೇಕಾಗಲ್ಲ? ಇದಕ್ಕೆ ಬೇಡ, ಕಹಿ ಆಗ್ಬಿಡುತ್ತೆ. ಸೊ ನೀವು ಸಿಂಗರ್ ಆಗಿದೆ ಹೇಗೆ? ನಾವೀಗ ಜನರಲಿ ನಾವು ನೋಡ್ತೀವಿ, ಏನೋ ಒಂದು ಸ್ಫೂರ್ತಿಯಿಂದ ಯಾರನ್ನೋ ನೋಡಿ ನಾವು ಆ ಥರ ಆಗಬೇಕು ಅಂತ ಕೆಲವರು ನಟರಾಗ್ಬಿಡ್ತಾರೆ, ಕೆಲವರು ಏನೋ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ನೀವು ಸಿಂಗರ್ ಆಗಬೇಕು ಅಂತ ಯಾವಾಗ ಅನ್ಕೊಂಡ್ರಿ? ಹೇಗಾದ್ರಿ ಸಿಂಗರ್? ನನಗೆ ಸಿಂಗರ್ ಆಗುವ ಒಂದೇ ಒಂದು ಆಸೆ ಇದ್ದಿದ್ದಷ್ಟೇ. ಹಾ. ನಾನು 3ನೇ ವರ್ಷದ ಹುಡುಗಿ ಇದ್ದಾಗಿಂದನೇ ಹಾಡೋದಕ್ಕೆ ಪ್ರಾರಂಭ ಮಾಡಿದೆ. 3 ವರ್ಷದ ಹುಡುಗಿ? ಹೌದು. ಓಹೋ. ನನ್ನ ತಂದೆನೇ ಮೊದಲನೇ ಗುರು ನನಗೆ. ಹೌದಾ? ಅವ್ರ ಹೆಸರು? ಶ್ರೀನಿವಾಸ್ ಉಡುಪ ಅಂತ. ಶ್ರೀನಿವಾಸ್ ಉಡುಪ. ಹಾ, ಸೊ ಅವರೇ ನನಗೆ ಮೊದಲು ಹಾಡೋದಕ್ಕೆ ಹೇಳ್ಕೊಡೋದಕ್ಕೆ ಶುರು ಮಾಡಿ. ಉಡುಪ ಅನ್ನೋದು ಏನು ಸರ್ನೇಮ್ ಅಲ್ಲ, ನಿಮ್ಮ ಎಂಟೈರ್ ಫ್ಯಾಮಿಲಿಗೆ ಬಂದಿರೋದು ಅಥವಾ ಯಾವ ಊರಿನ ಜಾಗ ಹೆಸರು ಹೇಗೆ? ನಮ್ಮ ಊರು ಕಂದಾವರ, ಉಡುಪಿ ಹತ್ರ ಅಲ್ಲಿ ಜಾಗ. ಓಕೆ. ಬಟ್ ನಾವು ಲಾಂಗ್ ಬ್ಯಾಕ್ ಮೈಗ್ರೇಟ್ ಆದ್ವಂತೆ ಘಟ್ಟದ ಮೇಲೆ. ಸೊ ಉಡುಪ ಅನ್ನೋದು ಹಾಗೆ ಉಳ್ಕೊಂಡಿದೆ. ಓಕೆ. ಇದು ಒಗ್ಗರಣೆ ಒಗ್ಗರಣೆ ಆಗಿದೆ, ಹಾಕ್ಬಿಡ್ಲಾ? ಹರೀಶ್, ಮೆಂತೆ ತಂಬಳಿ ರೆಡಿ ಇದೆ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ವೀಕ್ಷಕರೇ, ನಮ್ಮ ಅರ್ಚನಾ ಉಡುಪ ಅವರು ಸೂಪರ್ ಆಗಿ ಸಮ್ಮರ್ಗೋಸ್ಕರ ತಂಪಾಗಿರ್ಲಿ ಅಂತ ತಂಪು ಹುಳಿ ಅಂದ್ರೆ ತಂಬುಳಿ ರೆಡಿ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತೀನಿ. ಆ ಟೇಸ್ಟ್ ಮಾಡೋದಕ್ಕೆ ಮುಂಚೆ ವೀಕ್ಷಕರನ್ನ ತಂಪು ಮಾಡೋದಕ್ಕೋಸ್ಕರ ನೀವು 3 ವರ್ಷದ ಹುಡುಗಿ ಆಗಿದ್ದಾಗ ಯಾವ ಹಾಡನ್ನ ಹಾಡಿದ್ರು ಅದೇ ಹಾಡಾದ್ರೂ ನೀವು ಹಾಡ್ಬೋದು, ಅಥವಾ ನಿಮ್ಮ ಫೇವ್ರೆಟ್ ಸಾಂಗ್ ಆದ್ರೂ ಹಾಡ್ಬೋದು ನೀವು. ಆ ಹಾಡೇ ನೆನಪಿದೆ, ಖಂಡಿತ ಸೂಪರ್ ಆಗಿ ಹಾಡ್ತೀನಿ. ಪ್ಲೀಸ್. ತೊರೆದು ಹೋಗದಿರು ಜೋಗಿ, ತೊರೆದು ಹೋಗದಿರು ಜೋಗಿ, ಅಡಿಗೆರಗಿದ ಈ ದೀನಳ ಮರೆತು ಸಾಗುವೆ ಏಕೆ ವಿರಾಗಿ, ಸಾಗುವೆ ಏಕೆ ವಿರಾಗಿ, ತೊರೆದು ಹೋಗದಿರು ಜೋಗಿ. ಸೂಪರ್, ಫ್ಯಾಂಟಾಸ್ಟಿಕ್. ಏನ್ರಿ ಇದು ನಿಮ್ಮ, ನಿಜವಾಗ್ಲೂ ನಾವು ಆಕ್ಚುಲಿ ಪ್ರೋಗ್ರಾಮ್ಸ್ ಅಲ್ಲಿ ಸಾಕಷ್ಟು ಹಾಡುಗಳಲ್ಲಿ ಕೇಳಿದೀವಿ, ಡೈರೆಕ್ಟ್ ಆಗಿ ಕೇಳಿಸ್ಕೊಳ್ಳೋವಾಗ ಎಷ್ಟು ಇಂಪಾಗಿ ಕೇಳಿಸುತ್ತೆ ನಿಜವಾಗ್ಲೂ. ತುಂಬಾ ಚೆನ್ನಾಗಿತ್ತು. ಇದು ಅಷ್ಟೇ ಟೇಸ್ಟಿ ಆಗಿತ್ತು, ತುಂಬಾ ಟೇಸ್ಟಿ ಆಗಿದೆ ಅಂತ ಅನ್ಸುತ್ತೆ ನಿಜವಾಗ್ಲೂ ಕೇಳಿಸ್ಕೊಳ್ಳೋಣ. ಬಾಯೊಳಗೆ ಹೋಗು ತಂಪು. ನಿಮ್ ಜೊತೆ ಇದ್ರೆ ವೀಕ್ಷಕರೇ, ಸಿಂಗರ್ ಜೊತೆ ಇದ್ರೆ ಬಿ ಎ ರೋಮನ್ ಇನ್ ರೋಮ್ ಅಂತಾರಲ್ಲ, ಸಿಂಗರ್ ಜೊತೆ ಇದ್ರೆ ನಾನು ಸಿಂಗರ್ ಬರ್ತಾ ಇದೆ ನನಗೆ ವೈಬ್ರೇಷನ್. ಟೇಸ್ಟ್ ಮಾಡ್ತೀನಿ. ಏನಿದು ಮಾತಿಲ್ಲ, ಕತೆ ಎಲ್ಲ, ಭಯ ಆಗ್ತಾ ಇದೆ ನಂಗೆ. ಓಕೆ, ಗೊತ್ತಾಯ್ತು. ಫ್ಯಾಂಟಾಸ್ಟಿಕ್ ಆಗಿದೆ ನಿಜವಾಗ್ಲೂ. ನನಗೆ ಪರ್ಸನಲ್ ಆಗಿ ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೆ, ಆಮೇಲೆ ಹುಳಿ ಜಾಸ್ತಿ ಇದ್ರೆ ನನಗೆ ಇಷ್ಟ ಆಗುತ್ತೆ. ಸೊ ಅದೇ ತರನೇ ನಿಜವಾಗ್ಲೂ ಇದು ವೀಕ್ಷಕರೇ ಅದ್ಭುತವಾಗಿದೆ, ಟೇಸ್ಟಿ ಆಗಿದೆ. ತಂಬುಳಿ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ ಹಾಕಿ ಕಾಯಿಸಿ ಅದಕ್ಕೆ ಕಡಲೆಬೇಳೆ, ಜೀರಿಗೆ, ಮೆಂತ್ಯ, ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಬಾಡಿಸಿ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಮೊಸರು ಮತ್ತು ಉಪ್ಪನ್ನ ಸಹ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಆ ಮಿಶ್ರಣಕ್ಕೆ ತುಪ್ಪ, ಜೀರಿಗೆ, ಕರಿಬೇವಿನಿಂದ ಮಾಡಿದ ಒಗ್ಗರಣೆ ಹಾಕಿ. ಈಗ ತಂಬುಳಿ ಸವಿಯಲು ಸಿದ್ಧವಾಗಿದೆ. ಕಾಮಾಲೆ ರೋಗವನ್ನ ಹೇಗೆ ನಿಯಂತ್ರಿಸೋದು ಅಂತ ಹೇಳ್ತೀನಿ ಅಂದಿದೆ. ಈ ಬಿಸಿ ನೀರಿಗೆ ಮೂಲಂಗಿ ಸೊಪ್ಪನ್ನ ಹಾಕಿ ಜೇನುತುಪ್ಪದ ಜೊತೆ ಅದನ್ನ ಸೇವಿಸ್ತಾ ಹೋದ್ರೆ ಕಾಮಾಲೆ ರೋಗವನ್ನ ನಿಯಂತ್ರಿಸಬಹುದು. ಜಾಂಡಿಸ್ ಈಗ ಅಲ್ವಾ ಎಷ್ಟು ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಸಾಕಷ್ಟು ಜನ ಈ ಜಾಂಡಿಸ್ ರೋಗದಿಂದ ನರಳ್ತಾ ಇರ್ತಾರೆ, ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಅಫೋರ್ಡ್ ಮಾಡಕ್ ಆಗದಿರೋರು ಮೆಡಿಸಿನ್ ಅಲ್ವಾ, ಎಲ್ಲರೂ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಳಕ್ ಆಗದೆ ಇರ್ಬೋದು. ಮನೆ ಮದ್ದಾಯ್ತು. ಓಕೆ, ಸೊ ನಾವು ಸಾಕಷ್ಟು ಮಾತಾಡ್ತಾ ಇದ್ವಿ. ಈ ತಂಬುಳಿ ಆದ್ಮೇಲೆ ನೆಕ್ಸ್ಟ್ ರೆಸಿಪಿ ನಮ್ದು ಟಿಫಿನ್ ಬಾಕ್ಸ್ ಸೆಕ್ಷನ್. ಅದ್ರಲ್ಲಿ ಏನ್ ಮಾಡ್ತೀರಾ? ಅದರಲ್ಲಿ ಊಡಿದ ಅವಲಕ್ಕಿ ಅಂತ. ಊಡಿದ ಅವಲಕ್ಕಿ. ಹೌದು. ಓಕೆ. ಇದೇನಿಲ್ಲ, ಪೇಪರ್ ಅವಲಕ್ಕಿ ಅಂತ ಬೆಂಗಳೂರಲ್ಲಿ ಏನ್ ಹೇಳ್ತಾರೆ, ತೆಳು ಇರುತ್ತೆ. ತೆಳು ಅವಲಕ್ಕಿ.
ಅದನ್ನ ಒಗ್ಗರಣೆ ಮಾಡಿಬಿಟ್ಟು ಓಕೆ, ಅದಕ್ಕೆ ಹಾಕ್ಬಿಟ್ಟು ಕಲಸೋದಷ್ಟೇ. ಸೂಪರ್ ಫ್ಯಾಂಟಾಸ್ಟಿಕ್. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಹೇಳ್ತೀನಿ. ಪೇಪರ್ ಅವಲಕ್ಕಿ, ಈರುಳ್ಳಿ, ಕಡಲೆಬೇಳೆ, ಸಕ್ಕರೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ಕಾಯಿ ತುರಿ, ನಿಂಬೆಹಣ್ಣಿನ ರಸ, ಕರಿಬೇವಿನ ಸೊಪ್ಪು, ಅರಿಶಿಣ, ಸಾರಿನ ಪುಡಿ, ಸಾಸಿವೆ, ಜೀರಿಗೆ. ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ನಿಮ್ಮ ಏನೋ ರಾಗಗಳೆಲ್ಲ ಇರುತ್ತಲ್ಲ ಆ ತರ ತುಂಬಾ ಕಾಂಪ್ಲಿಕೇಟೆಡ್ ರಾಗ ತರ ಇದೆ ಇದು ಅಲ್ವಾ? ಇಲ್ಲ, ಇದು ನೋಡೋಕೆ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸುತ್ತೆ, ಬಟ್ ಈಸಿ ಅಂತೀರಾ? ಮಾಡೋದು ತುಂಬಾ ಪೇಪರ್ ಅವಲಕ್ಕಿ ಅಂತೀರಾ? ಅವಲಕ್ಕಿ ಸಿಗದೆ ಇದ್ರೆ ಬರೀ ಪೇಪರ್ ಹಾಕಿ ಮಾಡ್ಬಿಡ್ಬೋದಾ? ಇಲ್ಲ ಅಲ್ಲ, ಕಷ್ಟ ಆಗುತ್ತೆ ಅಲ್ಲ. ಪೇಪರ್ ತೆಳುವಾಗಿರುತ್ತೆ. ಟ್ರೈ ಮಾಡೋಣ ನೆಕ್ಸ್ಟ್ ಟೈಮ್. ಪೇಪರ್ನ ಚಿಕ್ಕ ನಿಮಗೆ ಚಿಕ್ಕ ತಿನ್ನಕ್ ಕೊಡೋದು. ಓಕೆ, ಶುರು ಮಾಡೋಣ. ಖಂಡಿತ. ಏನೇನು ಬೇಕಾಗುತ್ತೆ ನಿಮ್ಗೀಗ? ಒಂದು ಪ್ಯಾನ್ ಬೇಕು ಅಷ್ಟೇ. ಎಣ್ಣೆ ಬೇಕು. ಓಕೆ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀವಿ. ನೀವು ನಗೋದು ಕೂಡ ಒಂಥರ ಸಂಗೀತದ ಥರನೇ ಆಗ್ತೀರಾ. ಅಂತಾರೆ ಅದು ರಾಗದಲ್ಲೇ ನಗ್ತೀರಾ ಅಲ್ವಾ? ಇಷ್ಟು ಹೋಗ್ಲಿದ್ರೆ ಅಡಿಗೆ ಮಾಡೋದು ಮರ್ತು. ಓಕೆ, ಶುರು ಮಾಡೋಣ. ಒಗ್ಗರಣೆ ಹಾಕೊಳ್ಳೋಣ ಮೊದಲು. ಓಕೆ, ಸಾಸಿವೆ. ಹಾ, ಈಗ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಕಾನ್ಶಿಯಸ್ ಆಗ್ತಾ ಆಗ್ತೀರಾ? ಇದ್ದೀನಿ. ಇಲ್ಲ, ಹಾಡ್ತಾ ಇದ್ದೀರಾ ಅನ್ಕೊಂಬಿಡಿ ಹೋಗ್ಲಿ. ಜೀರಿಗೆ. ಜೀರಿಗೆ. ನೀವು ಒಬ್ಬರೇ ಇದ್ದಾಗ ಒಂಥರ ಏನೋ ಹಾಡ್ಕೊಂಡು ಏನೋ ರಾಗಗಳೆಲ್ಲ ಹೊಸ ಹೊಸ ಪ್ರಯೋಗಗಳು ಮಾಡ್ತಾ ಇರ್ತೀರಾ ಸಂಗೀತದಲ್ಲಿ ಏನಾದ್ರು ನೀವು? ನಾನೇನೇನೋ ಸಾಹಿತ್ಯ ಬರೆಯೋದು, ಹಾ, ನಾನೇ ಕಂಪೋಸ್ ಮಾಡ್ಕೊಳ್ಳೋದು. ಈಗ ಏನೇನು ಹಾಕಿದ್ದೀರಿ? ಉದ್ದಿನಬೇಳೆ ಹಾಕಿದ್ದೀನಿ. ಓಕೆ, ಕಡಲೆಬೇಳೆ ಹಾ, 1.5 ಅಥವಾ 2 ಚಮಚ. 3ನೇ ವರ್ಷದಿಂದ ನೀವು ಹಾಡ್ತಾ ಇದ್ದೀರಾ? ನೀವು ಚಿಕ್ಕ ವಯಸ್ಸಲ್ಲಿ 3ನೇ ವರ್ಷದ ಹುಡುಗಿ, 3 ವರ್ಷದ ಹುಡುಗಿ ಆಗಿದ್ದಾಗಿಂದ. ಹೌದು. ಸೊ ನಿಮ್ಗೆ ಅಂದ್ರೆ ಆವತ್ತಿನ ಸಂಗೀತದಲ್ಲಿ ನೀವು ಶುರು ಮಾಡಿದಾಗ ನೀವು ನೋಡಿದಂತ ಇದು, ಯಾಕಂದ್ರೆ ಆವಾಗಲೇ ನೀವು ಕಚೇರಿ ಅದೆಲ್ಲ ಕೊಡ್ತಾ ಇದ್ರಾ? ಅದಕ್ಕೆ ಕೊಡ್ತಾ ಇದ್ದೆ. ಕ್ಲಾಸಿಕಲ್ ಟ್ರೈನಿಂಗ್ ಆಗಿತ್ತಲ್ಲ ನಿಮ್ಗೆ? ಹೌದು. ಹಾ, ಈಗ ಒಂದು ಚಿಟಿಕೆ ಅರಿಶಿನ ಹಾಕೋತೀನಿ. ಓಕೆ. ನಾನು ನಗರದಲ್ಲಿ ಇರುವಾಗ ಹಾ, ಆಗ್ಲೇ ತಂದೆಯವರ ಜೊತೆ ಹಾಡ್ತಾ ಇದ್ದೆ. ಅಂದ್ರೆ ಅಲ್ಲಿ ಎಕ್ಸ್ಪೋಜರ್ ಕಮ್ಮಿ ಇತ್ತು, ಚಿಕ್ಕ ಹಳ್ಳಿ ಆದ್ರಿಂದ. ಹಾ, ಹಾ. ಬಟ್ ನಮ್ಮ ಮನೆಯಲ್ಲಿ, ನಮ್ದು ದೊಡ್ಡ ಮನೆ, ದೊಡ್ಡ ಈ ತೊಟ್ಟಿ ಮನೆ ಅಂತ ಏನ್ ಹೇಳ್ತೀವಿ, ಹೌದು. ಅದು ಆ ಊರಿಗೆ ಆಕ್ಚುಲಿ ಅದು ಇವತ್ತಿಗೂ ಕೂಡ ಇಟ್ಸ್ 95-year-old ಹೌಸ್. ದೊಡ್ಡ ಮನೆ ಅಂತಾನೆ ಹೆಸರು. ಅದು ಇರೋದು ದೊಡ್ಡದಾಗಿದೆ. ಅಂಡ್ ಅದು ತುಂಬಾ ಜನ ಈ ಕೊಲ್ಲೂರಿಗೆ ಹೋಗುವಂಥವ್ರು, ಶೃಂಗೇರಿಗೆ ಹೋಗೋರು, ಇವರಿಗೆಲ್ಲ ಒಂಥರ ಕಲಾವಿದರಿಗೆ ಟ್ರಾನ್ಸಿಟ್ ಜಾಗ ಅದು. ಅಲ್ಲಿ ಊಟ ಮಾಡ್ಕೊಂಡು ಹೋಗದೆ ಇರುವಂತ ಕಲಾವಿದರೆ ಇಲ್ಲ ಅಂತ ಹೇಳ್ಬೋದು. ಕಾಳಿಂಗರಾಯರಿಂದ ಹಿಡಿದು ಎಲ್ಲರೂ ಬಂದಲ್ಲಿ ತಂದು ಹೋಗಿದ್ದಾರೆ. ಸೊ ನಿಮ್ಮ ತಂದೆಯವ್ರನ್ನ ನೋಡಿ ನೀವು ಸಾಕಷ್ಟು ಪ್ರೇರಣೆ ತಗೊಂಡು ನೀವು ಹೌದು. ನನಗೆ ದಿನಾ ನನ್ನ ಮೊದಲನೇ ಗುರು ನನ್ನ ತಂದೆನೆ. ಓಕೆ. ದಿನಾ ಬೆಳಗ್ಗೆ ಅವ್ರು ನಂಗೆ ಸಂಗೀತ ಹಾಕಿಟ್ಬಿಟ್ಟೆ ಆಫೀಸ್ಗೆ ಹೋಗ್ತಾ ಇದ್ರು. ಸೊ ನಾನು ನಿದ್ದೆಗಣ್ಣಲ್ಲೂ ಸಂಗೀತ ಕೇಳ್ಕೊಂಡು ಹಾಗೆ ಹೇಳ್ತಾ ಇದ್ದೆ. ಸೂಪರ್. ಸೊ ಅದೊಂಥರ ಒಳಗೆ ಇರ್ತಿತ್ತು. ಆಮೇಲೆ ಬಾಲಕೃಷ್ಣ ಅವ್ರ ಹತ್ರ ಕರ್ನಾಟಕ ಶಾಸ್ತ್ರೀಯ ಊರಲ್ಲೇ ಕಲಿತೆ. ಬೆಂಗಳೂರಿಗೆ ಬಂದಮೇಲೆ ಡಿ.ಬಿ. ಹರೀಂದ್ರ ಅವ್ರ ಹತ್ರ, ರಾಧಾಕೃಷ್ಣ ಅವ್ರ ಹತ್ರ, ಮತ್ತೆ ಡಾಕ್ಟರ್ ಶಕುಂತಲಾ ನರಸಿಂಹನ್ ಅವ್ರ ಹತ್ರ ಹಿಂದೂಸ್ತಾನಿ ಕಲಿತೆ. ಓ, ಹಿಂದೂಸ್ತಾನಿ ಕಲ್ತಿದ್ದೀರಾ ನೀವು? ಸೊ ಕರ್ನಾಟಕ ಹಿಂದೂಸ್ತಾನಿ. ಹೌದು. ಸೊ ಎರಡು ಬ್ಲೆಂಡ್ ಮಾಡಿ ಏನಾದರೂ ಟ್ರೈ ಮಾಡಿದ್ದೀರಾ ಯಾವತ್ತಾದ್ರೂ ನೀವು? ಎರಡನ್ನೂ ಅಂದ್ರೆ ಒಂದೇ ಹಾಡಿನಲ್ಲಿ ಬ್ಲೆಂಡ್ ಮಾಡಿಲ್ಲ. ಓಕೆ. ಕೆಲವು ಡಿವೋಷನಲ್ ಅಥವಾ ಭಕ್ತಿ ರಸ ಹೆಚ್ಚಾಗಿರುವಂತಹ ಭಾವಗೀತೆಗಳಿರ್ತಾವಲ್ಲ, ಮೆಟಾಫಿಸಿಕಲ್ ಅಂತ ಏನ್ ಹೇಳ್ತೀವಿ, ಅದನ್ನ ಕಂಪೋಸ್ ಮಾಡುವ. ಕೆಲವು ಸಲ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಎಕ್ಸಾಂಪಲ್ ಹೇಳ್ತೀರಾ ಯಾವ್ದಾದ್ರು? ಈಗ ಫಾರ್ ಎಕ್ಸಾಂಪಲ್ ನಮಗೀಗ ಕ್ಲಾಸಿಕಲ್ಗೆ ಒಂದು ಚಿಕ್ಕ ರಾಗ, ಅದೇ ಸೇಮ್ ನೀವು ಹಿಂದೂಸ್ತಾನಿಲಿ ಹಾಡಿದ್ರೆ ಯಾವ ತರ ಇರುತ್ತೆ ಆ ಥರದ್ದು ಏನಾದ್ರು? ಯಾಕಂದ್ರೆ ನಮ್ಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗೋದು. ಫಾರ್ ಎಕ್ಸಾಂಪಲ್ ಈಗ ಭೀಮ್ ಪಲಾಸ್ ಅಂತ ಒಂದು ರಾಗ ಇದೆ. ಓಕೆ. ಅದು ನಿ ಸ ಗ ಮ ಪ ನಿ ಸ ಸ ನಿ ದ ಪ ಮ ಗ ಮ ಗ ರೆ ಸ. ಇದು ಆ ರಾಗದ ಆರೋಹಣ ಅವರೋಹಣ. ಇದನ್ನ ಕರ್ನಾಟಕ ಶೈಲಿಯಲ್ಲಿ ಹಾಡಬೇಕಂದ್ರೆ ನಿ ಸ ಗ ಮ ಪ ಮ ಪ ನಿ ಸ ನಿ ದ ಪ ಮ ಪ ಗ. ಇದು ಕರ್ನಾಟಕ ಶೈಲಿ, ಸ್ವಲ್ಪ ಟಿಂಜ್ ಬರುತ್ತೆ. ಅದ್ಭುತ. ನಿಜವಾಗ್ಲೂ ನಾನು ಪರ್ಸನಲಿ ಸಂಗೀತವನ್ನ ಕೇಳ್ತಾ ಇದ್ರೆ ಕ್ಲಾಸಿಕಲ್, ಅದು ಹಿಂದೂಸ್ತಾನಿ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಆಗಿರ್ಬೋದು, ನಿಜವಾಗ್ಲೂ ಕೇಳ್ತಾ ಇದ್ರೆ ನನಗೆಲ್ಲೋ ಒಂದ್ ಕಡೆ ದೇವ್ರ ಜೊತೆ ಕನೆಕ್ಟ್ ಆಗ್ತಾ ಇದ್ದೀನಿ ಅಂತ ಅನ್ಸ್ತಾ ಹೋಗುತ್ತೆ. ತುಂಬಾ ಅದರಲ್ಲಿ ಡಿವೋಷನ್ ಇದೆ. ನಿಜವಾಗ ನನಗಂತೂ ಪರ್ಸನಲಿ ಎಷ್ಟೋ ಸಲ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೆ. ಬಟ್ ಮನೇಲಿ ತಮಾಷೆ ಮಾಡೋದಿದೆ, ಬಾತ್ರೂಮ್ ಅಲ್ಲಿ ನಾವು ಸ್ನಾನ ಮಾಡ್ತಾ ಇರುವಾಗ ಹಾಡೋದು ಏನೇನೋ. ಈಗ ನಾವು ಕಾಲೇಜ್ ಸ್ಕೂಲಲ್ಲಿ ತುಂಬಾ ತಮಾಷೆ ಮಾಡ್ತಾ ಇದ್ವಿ. ನೀ ದಪ್ಪ ನಿಮ್ಮ ದಪ್ಪ ಅಂದ್ರೆ ನೀನ್ ದಪ್ಪ ನಿಮ್ಮ ಅಪ್ಪ ದಪ್ಪ ಅಂತ. ಸೊ ಅದು ಆ ಥರದ್ದೆಲ್ಲ ತಮಾಷೆ ಮಾಡಿದ್ದೀವಿ. ಬಟ್ ಯಾವತ್ತೂ ನಿಜವಾಗ್ಲೂ ಪರ್ಸನಲ್ ಆಗಿ ಒಬ್ರು ಅದ್ಭುತವಾದಂತ ಕಲಾವಿದರು ಹಾಡ್ತಾ ಇರ್ಬೇಕಾದ್ರೆ ದೇವ್ರ ಜೊತೆ ಲಿಂಕ್ ಆಗ್ಬಿಡ್ತೀವಿ ನಾವು. ಖಂಡಿತ. ಈಗ ಈ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಕೆಂಪಾಗ್ತಿದೆ. ಸೊ ಕರಿಬೇವು ಹಾಕೋತಾ ಇದ್ದೀನಿ.
ಮೆಣಸಿನ್ಕಾಯಿ ಹಾಕ್ತೀನಿ ಈಗ. ಓಕೆ. ನೀವು ಅಡುಗೆ ಸಾಕಷ್ಟು ಮಾಡೋಕ್ಕಾಗುತ್ತೆ, ಯಾಕಂದ್ರೆ ಪ್ರೋಗ್ರಾಮ್ಸ್ ಅದು ಇದು ಮಾಡ್ತಾ ಇರ್ತೀರಲ್ವಾ. ಈಗ ನೀವು ದಿಢೀರಂತ ಅದಕ್ಕೆ ಈಸಿ ರೆಸಿಪಿನ ಮಾಡೋದು, ನೀವು ಬೇಗ ಮಾಡಿಟ್ಬಿಟ್ಟು ಬೇಗ ಹೋಗ್ಬಿಡ್ಬೋದು ಅಂತ. ನಾನು ಸ್ಪೆಷಲ್ ಅಡುಗೆಗಳು ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನು ಸ್ಪೆಷಲ್ ಅಡುಗೆಗಳು ಅಂತ ಏನು ಹೆಚ್ಚಾಗಿ ಕಲಿತು ಇಲ್ಲ, ಮಾಡೋದು ಇಲ್ಲ. ಆ್ಯಂಡ್ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಮಾವ ಎಲ್ಲ ಶುಗರ್ ಪೇಷಂಟ್ಗಳು, ಮಂಡ್ಯದ ಜನ. ಆದ್ರಿಂದ ಇದು ಆನಿಯನ್ ಹಾಕಿದಿರಲ್ಲ? ಆನಿಯನ್ ಹಾಕಿದ್ದೀನಿ. ಹಾಗಾಗಿ ಸ್ವೀಟ್ ಮಾಡೋದು ಕಮ್ಮಿನೇ. ವಿಶೇಷವಾದ ಹಬ್ಬ ಗಿಬ್ಬ ಇದ್ದಾಗ ಅದು ಅತ್ತೆನೇ ಮಾಡ್ತಾರೆ, ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ. ಈ ಥರದ ನಮ್ಮಲ್ಲಿ ಪ್ರಿಫರ್ ಮಾಡೋದು ಹೆಲ್ದಿ ಫುಡ್ ತುಂಬ. ಸ್ವಲ್ಪ ಸಪ್ಪೆ, ಉಪ್ಪು ಹುಳಿ ಖಾರ ಸ್ವಲ್ಪ ಕಮ್ಮಿ ಇರಬೇಕು. ಅಮ್ಮನ ಮನೇಲಿ ಖಾರ ಜೋರು, ನಾನು ಉಪ್ಪು ಹುಳಿ ಖಾರ ಜಾಸ್ತಿ. ನಮ್ಮ ಮನೇಲಿ ಅಂದರೆ ಅತ್ತೆ ಮಾಮನ ಮನೇಲಿ ಕಮ್ಮಿ. ಈಗ ನೆಕ್ಸ್ಟ್ ನೀವೇನು ಮಾಡ್ತೀರಾ? ಇದಿಷ್ಟೇ ಮೇಯ್ನು. ಸೊ ಇದು ಒಗ್ಗರಣೆ ಆದ ತಕ್ಷಣ ಒಂದು ಚಿಕ್ಕ ಲೈನ್ ಮಂಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡ್ಬಿಡ್ಬೋದು. ಇದು ಯಾಕಂದ್ರೆ ಆರ್ಬೇಕು. ಇದಾದ್ಮೇಲೆ ಇದಕ್ಕೆ ಅವಲಕ್ಕಿ ಹಾಕಿ ಕಲಿಸ್ಬೇಕು. ಬಿಸಿ ಇದ್ದಾಗಲೇ ಕಲಿಸ್ಬಿಟ್ರೆ ತುಂಬಾ ಬೇಗ ಅವಲಕ್ಕಿ ಬಾಡ್ಬಿಡುತ್ತೆ. ತಣ್ಣಗಾಗೋವರೆಗೂ ಒಂದು ಸೂಪರ್ ಸಾಂಗ್ ವೀಕ್ಷಕರೇ. ವೀಕ್ಷಕರೇ, ಇದು ತಣ್ಣಗಾಗೋವರೆಗೂ ಒಂದು ಸೂಪರ್ ಸಾಂಗ್ ನಮ್ಮ ಅರ್ಚನಾ ಉಡುಪ ಅವರಿಂದ. ಇದೇ ಬ್ರಹ್ಮಜ್ಞಾನ ನೋಡಿಕೋ, ಇದೇ ಬ್ರಹ್ಮಜ್ಞಾನ ನೋಡಿಕೋ, ಇದೇ ಬ್ರಹ್ಮಜ್ಞಾನ ನೋಡಿಕೋ, ಇದೇ ಬ್ರಹ್ಮಜ್ಞಾನ ನೋಡಿಕೋ. ಸದಾನಂದ ಪರಮಾತ್ಮ ಬೋಧಮಯ, ಇದೇ ಬ್ರಹ್ಮಜ್ಞಾನ ನೋಡಿಕೋ, ಇದೇ ಬ್ರಹ್ಮಜ್ಞಾನ ನೋಡಿಕೋ, ಇದೇ ಬ್ರಹ್ಮಜ್ಞಾನ ನೋಡಿಕೋ. ಫ್ಯಾಂಟಾಸ್ಟಿಕ್, ನಿಜವಾಗ್ಲೂ ಅದ್ಭುತವಾದಂಥ ಹಾಡು. ಆಮೇಲೆ ತತ್ವ ಕೂಡ ಅಷ್ಟೇ ಚೆನ್ನಾಗಿದೆ ನಿಜವಾಗ್ಲೂ. ಈ ಹಾಡನ್ನ ನಾನು ವೇದಿಕೆ ಮೇಲೆ ಫಸ್ಟ್ ಹಾಡಿದಾಗ ಎದುರುಗಡೆ SP ಬಾಲಸುಬ್ರಹ್ಮಣ್ಯಂ ಅವ್ರು ಕೂತ್ಕೊಂಡಿದ್ರು. ಈ ಹಾಡು ಮುಗಿದ ಮೇಲೆ ಅವರು ಸ್ವಲ್ಪ ಹೊತ್ತು ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು ನನ್ನ ನೋಡ್ತಾ. ಆ್ಯಂಡ್ ಆಮೇಲೆ ಅವ್ರು ವೇದಿಕೆ ಮೇಲೆ ಬಂದು ಹೇಳಿದ್ರು, ಅಲ್ಲ ನೀವು ಯಾವ ಹಾಡು ಹಾಡ್ತಾ ಇದ್ರು ನೋಡ್ತಾ ಕೂತ್ಕೊಂಡಿರ್ಬೋದು ಬಿಡಿ ನಿಮ್ಮ. ಅವರು ವೇದಿಕೆ ಮೇಲೆ ಬಂದ ಮೇಲೆ ನನ್ನನ್ನು ಬೇರೆ ಯಾವುದೋ ಪ್ರಪಂಚಕ್ಕೆ ಕರ್ಕೊಂಡೋಗಿ ನನಗೆ ಆ್ಯಕ್ಚುಲಿ ತುಂಬ ಭಾವುಕನಾಗ್ಬಿಟ್ಟೆ ನಾನು. ಗಾಡ್ ಬ್ಲೆಸ್ ಯು ತಲೆ ಮೇಲೆ ಹಿಂಗೆ ಕೈ ಇಟ್ಬಿಟ್ಟು ಹೇಳಿದ್ರು. ನಂತರ ಅದು ಒಬ್ಬ ಗಾಯಕನಿಗೆ ಆ್ಯಂಡ್ ಅವರೇ ಕಂಪೋಸ್ ಮಾಡಿ ಹಾಡಿದಾಗ ಅದು ತುಂಬ ಒಂದು ದೊಡ್ಡ ಆಶೀರ್ವಾದ, ಒಂದು ಗಿಫ್ಟ್ ಥರ ಬರುತ್ತೆ ಅಂತ ನಾನು ಅನ್ಕೊಳ್ತೀನಿ. ನಿಜವಾಗ್ಲೂ ಅದ್ಭುತವಾಗಿತ್ತು. ನಿಜವಾಗ್ಲೂ ನಮ್ಮ ವೀಕ್ಷಕರು ಕೂಡ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ನಿಜವಾಗ್ಲೂ ಅಂತ ಅನ್ಸುತ್ತೆ. ಯಾಕಂದ್ರೆ ನನಗೆ ಪರ್ಸನಲ್ ಆಗಿ ನಾನು ಹೇಳ್ತಾ ಇದ್ನಲ್ಲ ಆವಾಗಲೇ ನಿಮಗೆ, ಕೆಲವು ಹಾಡುಗಳನ್ನ ಕೇಳಿದಾಗ ದೇವ್ರ ಜೊತೆ ಲಿಂಕ್, ಇದರಲ್ಲಿ ಅಷ್ಟು ಪವರ್ ಇದೆ. ಓಕೆ, ಇದು ತಣ್ಣಗಾಗಿರ್ಬೇಕಲ್ಲ ಈಗ? ಓಕೆ, ಇದನ್ನ ಕೈಯಲ್ಲಿ ಕಲಿಸಿದ್ರೆ ಒಳ್ಳೇದು. ಸೊ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಅಂತ. ಕ್ಲೀನಾಗಿ ಮಿಕ್ಸ್ ಆಗುತ್ತೆ, ಯಾಕಂದ್ರೆ ಪೇಪರ್ ಅವಲಕ್ಕಿನ ಹಾಗೆ ಸೌಟ್ನಲ್ಲಿ ಕಲಿಸ್ಕೊಳ್ಳೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಅರ್ಚನಾ ಉಡುಪ ಅವರೇ, ಇದು ಕೋಲ್ಡ್ ಆದ್ಮೇಲೆ ನಾವು ಅದನ್ನ ಮಿಕ್ಸ್ ಮಾಡಿದ್ರೆ ಬೆಟ್ರು, ಯಾಕಂತಂದ್ರೆ ಬಿಸಿ ಇದ್ದಾಗಲೇ ನಾವು ಅವಲಕ್ಕಿನ ಹಾಕ್ಬಿಟ್ರೆ ಎಲ್ಲ ಸ್ವಲ್ಪ ಹಳಸ್ದಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರಿ. ಮೆತ್ತಗಾಗ್ಬಿಡುತ್ತೆ ಅಂತ. ಸೊ ಈಗ ತಣ್ಣಗಾಗಿದೆ. ಓಕೆ, ಒಂದು ಬೌಲ್ ಏನಾದರೂ ಕೊಡಲ್ಲ ಮಿಕ್ಸ್ ಮಾಡ್ಕೊಳ್ಳಿ? ಇಲ್ಲ, ಇದರಲ್ಲೇ ಮಿಕ್ಸ್ ಮಾಡ್ಕೊತೀನಿ, ಆಮೇಲೆ ಬೌಲ್ಗೆ ಹಾಕೊಳ್ಳೋಣ. ಒಂದು ಬೌಲ್ ಅಷ್ಟು ಅವಲಕ್ಕಿ ಅಲ್ವಾ? ಹಾ, ಈಗ ನಾವು ತಗೊಂಡಿರೋ ಪ್ರಪೋರ್ಷನಿನ ಈರುಳ್ಳಿ ಇದಕ್ಕೋಸ್ಕರ ಒಂದು ಬೌಲ್ ಸಾಕು. ನಾವಿಬ್ರು ತಿನ್ಬೋದಲ್ಲ? ಸಾಕಾಗುತ್ತೆ? ನಾವಿಬ್ರು ತಿನ್ಬೋದು. ಅಥವಾ ನಾನು ಒಬ್ಬನಿಗೆ ಸಾಕಾಗ್ಬೋದಾ ಅಂತ ನೋಡಿ. ತುಂಬಾ ರುಚಿಯಾಗಿದೆ, ನೀವು ಒಬ್ಬರೇ ತಿನ್ಬಿಡಿ. ಇದು ಕಲ್ಸ್ಕೊಳ್ಳೋ ಟೈಮಲ್ಲಿ ಇದನ್ನೆಲ್ಲ ಹಾಕಬೇಕು. ಓಕೆ, ಕೊಬ್ಬರಿ ಹಾಕಬೇಕು ಅಥವಾ ಕಾಯಿ ತುರಿ, ಕೊಬ್ಬರಿ ಯಾವ್ದಾದ್ರೂ ಆಗುತ್ತೆ. ಓಕೆ, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಫ್ಲೇವರ್ಗೋಸ್ಕರ. ಫ್ಲೇವರ್ ಘಮ ಅಂತ ಇರುತ್ತೆ. ಘಮ 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 ಅಂತಿರುತ್ತೆ ಅಂತ? ಇಲ್ಲ, ಘಮ ಘಮ ಘಮಾಡಿಸ್ತಾವ ಅವಲಕ್ಕಿ ಅಂತ ಹಾಡ್ರಿ, ಹಂಗೆ ಹಾಡ್ರಿಪ್ಪ ಪ್ಲೀಸ್. ಅದು ಇನ್ನೊಂದು ಲೈನ್ ಹಾಡಿ. ಅದು ನೀವು ಹೊರಟಿದ್ದೀಗ ಎಲ್ಲಿಗೆ, ನೀವು ಹೊರಟಿದ್ದೀಗ ಎಲ್ಲಿಗೆ, ತುಳುಕ್ಯಾಡುತ್ತಾವ ತೂಕಡಿಕೆ, ಯವಿ ಅಪ್ಪತ್ತಾವ ಕಂಡುಡುಕಿ, ಕನಸು ತೇಲಿ ಬರ್ತಾವ ಹುಡುಕಿ. ವಿತೌಟ್ ಮ್ಯೂಸಿಕ್ ಅಪ್ಪ ಈ ಸತಿ ವಿತೌಟ್ ಮ್ಯೂಸಿಕ್. ಕನಸು ತೇಲಿ ಬರುತ್ತಾವ ಹುಡುಕಿ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ,
ಘಾಮ ಘಮ ಘಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ. ನಾ ಹೊರಟಿದ್ದೇನೆ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ. ನಿಜವಾಗ್ಲೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಇದೀನ ಅಥವಾ ಯಾವುದೋ ಒಂದು ಒಳ್ಳೆ ಅದ್ಭುತವಾದಂತ ಮ್ಯೂಸಿಕಲ್ ಶೋ ನೋಡ್ತಾ ಇದೀನ ಅಂತ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಕೊಡ್ತಾ ಇದೆ. ಥ್ಯಾಂಕ್ ಯು. ನಿಂಬೆ ರಸ ಹಾಕ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಹಾಕಲ್ಲ, ಸಕ್ಕರೆ. ಒಣಗಿದ ಮೇಲೆ ಅಂದ್ರೆ ತಣ್ಣಗಾದ್ಮೇಲೆ ಯಾಕೆ ಹಾಕ್ತಿದ್ದೀನಿ ಅಂದ್ರೆ ಅದು ಬಾಯಿಗೆ ಸಿಗ್ಬೇಕು ಕಟಕಟ ಅಂತ, ರುಚಿಯಾಗಿರುತ್ತೆ. ಕಟಕಟ ಅಂತನಾ? ಕಟಕಟ ಅಂತ. ಕಟಕಟ ಅಂತ ಅಕಟಕಟ ಅಲ್ಲ, ಬರೀ ಕಟಕಟ ಅಂತ. ಅಕಟಕಟ ಅಕಟಕಟ ಅಲ್ಲ, ಕಟಕಟ ಕಟಕಟ ಅಂತ. ಓಕೆ. ಉಪ್ಪು ಹಾಕ್ತಿದ್ದೀನಿ. ನಿಮ್ಮಲ್ಲಿ ಇದೆ ಗ್ಯಾರಂಟಿ ಒಳಗಡೆನೆ ಸೇರ್ಕೊಂಡ್ಬಿಟ್ಟಿದೆ ಮ್ಯೂಸಿಕ್ ನೋಡಿ, ಎಲ್ಲಾನು ಗಮ ಗಮ ಕಟ ಕಟ. ಆಕ್ಚುಲಿ ಪ್ರತಿಯೊಬ್ಬರಲ್ಲೂ ಒಂದು ಆ ಮ್ಯೂಸಿಕ್ ಸೆನ್ಸ್ ಇದ್ದೇ ಇರುತ್ತಲ್ವಾ. ಚಟ್ಟ ಅಂತ ಹೋಗ್ಬಿಟ್ಟೆ ಪಟ್ಟ ಅಂತ ಬಂದ್ಬಿಟ್ಟೆ. ಈ ತರ ಮಾತಿಗೊಂದು ಗೀತು ಅಂತ ಏನ್ ಹೇಳ್ತಾರೆ, ಈ ತರ ತುಂಬಾ ಮಾತಿಗೊಂದು ಗೀತು. ಹೌದು, ತುಂಬಾ ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ಮಾತಾಡೋದು ಜಾಸ್ತಿ. ಹೌದು, ಬಟ್ ಮಲ್ನಾಡ್ ಕಡೆ ಇನ್ನೊಂದಷ್ಟು ನೋಡಿದೀವಿ ನಾವು, ಎಲ್ಲ ಬಾಯಲ್ಲಿ ಜಾಸ್ತಿ ಎಲ್ಲಡಿಕೆ ಹಾಕೊಳ್ಳೋದಲ್ಲ. ಉಂಟು ಅಂತ ಅನ್ಕೋಬೇಕು ಅಲ್ವಾ. ಹೌದು, ಎಲ್ಲ ಆಮೇಲೆ ಉಗಿದ್ಬಿಟ್ಟು ಆಮೇಲೆ ಮಾತಾಡ್ತಾರೆ ಮಿಕ್ಕಿದ್ದು. ಓಕೆ. ಈಗ ಸಾರಿನ ಪುಡಿ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್. ಇದು ಓಕೆ, ರುಚಿಗೆ ತುಂಬಾ ರುಚಿಯಾಗಿರುತ್ತೆ. ಸಾರಿನ ಪುಡಿ ಹಾಕಿದ್ರೆ ಬರೀ ಅರಿಶಿಣದಲ್ಲಿ ಮಾಡ್ಕೊಂಡು ಕಲ್ಸ್ಕೊಂಡು ಬಹುದು, ಡೈರೆಕ್ಟ್ ಆಗಿ ತಿನ್ಬೋದು. ಓಕೆ. ಈಗ ಕೈಯಲ್ಲಿ ಕಲಿಸ್ತಾ ಇದೀನಿ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಕೈಯಲ್ಲಿ ಕಲಿಸ್ತಾ ಇದರಲ್ಲಿ ಖಾರ ಹುಳಿ ಸಿಹಿ ಎಲ್ಲ ಒಂಥರ ಮಿಕ್ಸ್ ಆಗ್ಬಿಟ್ಟಿದೆ. ಎಲ್ಲ ಮಿಕ್ಸ್ ಆಗಿ ಖಾರ, ನಿಂಬೆ ಹಣ್ಣಿನ ರಸ ಹುಳಿಗೆ ಹಾಕೊಂಡ್ವಿ. ಖಾರಕ್ಕೆ ಮೆಣಸಿನಕಾಯಿ ಹಾಕಿದ್ವಿ. ಅಂಡ್ ಸಾರಿನ ಪುಡಿಲೂ ಸ್ವಲ್ಪ ಖಾರ ಇರುತ್ತೆ. ಸಕ್ಕರೆ ಹಾಕಿದ್ವಿ, ಉಪ್ಪು ಹಾಕಿದ್ವಿ. ನಿಮ್ಮ ಸಂಗೀತದ ತರ ಎಲ್ಲ ಖುಷಿ ಕೊಡೋ ತರ ಇದರಲ್ಲಿ ಎಲ್ಲ ಏನೇನು ಖುಷಿ ಕೊಡಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾ ಎಲ್ಲ ಇದೆ ಅದರಲ್ಲಿ. ಎಲ್ಲ ಇದೆ. ಈಗ ಆಗಿದೆ, ಕಲಸಿ ರೆಡಿ ಆಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೋಬೇಕು. ಹರೀಶ್, ಊಡಿದ ಅವಲಕ್ಕಿ ರೆಡಿ ಇದೆ. ಟೇಸ್ಟ್ ಮಾಡ್ಬಿಟ್ಟು ಮಾರ್ಕ್ಸ್ ಕೊಡ್ಬೇಕು. ವೀಕ್ಷಕರೇ, ಊಡಿದ ಅವಲಕ್ಕಿ ಎಕ್ಸಲೆಂಟ್ ಆಗಿ ಕಾಣಿಸ್ತಾ ಇದೆ. ತುಂಬಾ ಅದ್ಭುತವಾಗಿ ಒಂಥರ ಹಾಡ್ತಾ ಮಾಡಿದ್ದಾರೆ. ಆ ಪ್ರೀತಿ ಎಲ್ಲ ಇದ್ರಲ್ಲಿ ಮಿಕ್ಸ್ ಆಗಿದೆ ಅಂತ ಕಾಣುತ್ತೆ. ಮೊಸರು ಜೊತೆ ಟ್ರೈ ಮಾಡಿ. ಅಕಟಕಟ ಕಟಕಟ ಅಕಟ ಅಂದ್ರೆ ಕೆಟ್ಟದಾಗಿದೆ ಅಂತಾಯ್ತು. ಕಟಕಟ ಅಂತ ನೀವು ಹೇಳ್ದಂಗೆ ನಿಜವಾಗ್ಲೂ ಆ ಸಕ್ಕರೆ ಹುಳಿ ಇದೆ, ಅವಲಕ್ಕಿ ಎಕ್ಸಲೆಂಟ್ ಟೇಸ್ಟು, ಈರುಳ್ಳಿ ಪ್ರತಿಯೊಂದ್ರದ್ದು ನಮ್ಮ ನಾಲ್ಗೆ ಮೇಲೆ ಹಾಗೆ ಕೂತ್ಕೊಳ್ಳುತ್ತೆ ರುಚಿ. ಎಕ್ಸಲೆಂಟ್. ಯಾಕೆ ಇಷ್ಟು ರುಚಿಯಾಗಿ ಮಾಡ್ತಾ ಇದ್ದೀರಾ ಎಲ್ಲ ಅಡುಗೆ ನೀವು? ನಿಜವಾಗ್ಲೂ ಸೂಪರ್ ಆಗಿದೆ. ನಾನು ಕಲ್ತ್ಕೋಬೇಕಪ್ಪ ಈ ಥರದೆಲ್ಲ ಮಾಡೋದಕ್ಕೆ. ನೀವು ಹೇಳ್ಕೊಡ್ತೀರಾ? ಡೆಫಿನೆಟ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಎಕ್ಸಲೆಂಟ್. ನೀವು ಅಷ್ಟೇ ಮನೇಲಿ ಟ್ರೈ ಮಾಡಲೇಬೇಕು. ಎಕ್ಸಲೆಂಟ್ ಟೇಸ್ಟು, ಸೂಪರ್. ಊಡಿದ ಅವಲಕ್ಕಿ ಮಾಡುವ ವಿಧಾನ: ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನ ಹಾಕಿ ಬಾಡಿಸಿ ನಂತರ ಅದಕ್ಕೆ ಪೇಪರ್ ಅವಲಕ್ಕಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸ, ಸಕ್ಕರೆ, ಉಪ್ಪು, ಸಾರಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ಈಗ ಊಡಿದ ಅವಲಕ್ಕಿ ಟೇಸ್ಟ್ ಮಾಡಲು ಸಿದ್ಧವಾಗಿದೆ. ನೆಕ್ಸ್ಟ್ ರೆಸಿಪಿ ನಮ್ಮಲ್ಲಿ ಕಿಡ್ಸ್ ಸ್ಪೆಷಲ್. ಕಿಡ್ಸ್ಗೋಸ್ಕರ, ಮಕ್ಕಳಿಗೋಸ್ಕರ ಏನ್ ಮಾಡ್ತೀರಾ? ಮಕ್ಕಳಿಗೋಸ್ಕರ ಇದನ್ನು ತುಂಬಾ ಈಸಿ. ಬಿಸ್ಕೆಟ್ ಫಟಾಫಟ್ ಅಂತ. ಬಿಸ್ಕೆಟ್ ಫಟಾಫಟ್ ವೀಕ್ಷಕರೇ. ಸೊ ಬಿಸ್ಕೆಟ್ ಫಟಾಫಟ್ ನ ಮಾಡೋದಕ್ಕೆ ಮುಂಚೆ ಯಾವ್ದಾದ್ರು ಒಂದು, ನೀವು ಚಿನ್ನಾರಿ ಮುತ್ತ ಚಿತ್ರದಲ್ಲಿ ಹಾಡಿದಿರ ಅಲ್ವಾ, ಆ ಚಿತ್ರದ ಯಾವ್ದಾದ್ರು ಒಂದು ಸಾಂಗ್ ನೆನಪಿದೆಯಾ ನಿಮಗೆ? ಎಲ್ಲ ಹಾಡುಗಳು ನೆನಪಿದೆ. ಓಕೆ, ಸೊ ಇದು ಬಿಸ್ಕೆಟ್ ಫಟಾಫಟ್ ಮಾಡ್ತಾ ಫಟಾಫಟ್ ಅಂತ ಒಂದು ಹಾಡಾಗ್ಬಿಡ್ಲಿಯಾ? ಹಾಡ್ಬಿಡ್ತೀನಿ ಮುಂಚೆ. ಈಗ ಬೇಡವಾ? ಓಕೆ ಸರಿ, ಈಗ ಸದ್ಯಕ್ಕೆ ನಾವು ಬಿಸ್ಕೆಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನೇನು ಸಾಮಗ್ರಿಗಳು ಬೇಕಾಗತ್ತೆ? ಸಾರಿನ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ತುರಿದಿದ್ದ ಕ್ಯಾರೆಟು, ಟೊಮೆಟೊ, ಬಿಸ್ಕೆಟ್, ಈರುಳ್ಳಿ, ದೊಣ್ಣೆ ಮೆಣಸಿನಕಾಯಿ. ಫಸ್ಟಿಗೆ ಏನು ಮಾಡೋಣ? ಈ ತರಕಾರಿಗಳನ್ನೆಲ್ಲ ಮತ್ತೆ ಉಪ್ಪು ಮತ್ತೆ ಸಾರಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು. ಮಿಕ್ಸಿಂಗ್ ಬೌಲ್ ಬೇಕಾಗುತ್ತಲ್ಲ? ಮಿಕ್ಸಿಂಗ್ ಬೌಲ್ ಬೇಕು. ಇದು ಓಕೆನಾ? ಟೊಮೆಟೊ ಹಾಕೋತಾ ಇದ್ದೀನಿ, ಕ್ಯಾರೆಟ್ ಹಾಕೊಂಡೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ,
ಸೊ ನಿಮ್ಮ ಅಡುಗೆ ಮಾಡೋದು ಬೇಸಿಕ್ಲಿ ನೀವೇ ಹಾಡೋದೇನೋ 3 ವರ್ಷದ ಹುಡುಗಿ ಇದ್ದಾಗಲೇ ಹಾಡಕ್ಕೆ ಶುರು ಮಾಡ್ಬಿಟ್ರಿ. ಅಡುಗೆ ಯಾವಾಗ ಶುರು ಮಾಡಿದ್ರಿ? ಅಡುಗೆ ಯೋಚನೆ ಮಾಡ್ತಾ ಇದ್ದೀರಾ ನಾನು ಯಾವಾಗಪ್ಪ ಹೋಗ್ತೀನಿ ಕಿಚನ್ಗೆ? ಈರುಳ್ಳಿ ಸ್ವಲ್ಪ ಹಾಕೊಂಡಿದ್ದೀನಿ, ಹಾ, ದೊಣ್ಣೆ ಮೆಣಸನ್ನು ಹಾಕೋತಾ ಇದ್ದೀನಿ, ದಪ್ಪಮೆಣಸಿನಕಾಯಿ. ಇದು ಐ ಥಿಂಕ್ ನಾನು ಬೆಂಗಳೂರಿಗೆ ಬಂದ್ಮೇಲೆನೆ ಎಕ್ಸ್ಪೆರಿಮೆಂಟ್ ಮಾಡಕ್ ಶುರು ಮಾಡಿದ್ದು. ಎಷ್ಟು ವರ್ಷ ಆಗಿದೆ ಈಗ? ಮೊದಲು ಅವಾಗ ನನಗೆ 8 ವರ್ಷ ಆಗಿತ್ತು, 8-9 ಇರಬಹುದು. ಅಮ್ಮ ಇರಲಿಲ್ಲ ಮನೇಲಿ, ಅವಾಗ ಸಿಕ್ಕಿದೆ ಚಾನ್ಸ್ ಅಂತ ಒಂಚೂರು ಉಪ್ಪು ಸಾರಿನ ಪುಡಿ ಹಾಕೊಂಡ್ಬಿಡ್ತೀನಿ. ಸಿಕ್ಕಿದ್ದೆ ಚಾನ್ಸ್ ಅಂತ ಅಮ್ಮ ಇಲ್ದಿರುವಾಗ ಬಿಸ್ಕೆಟ್ ಫಟಾಫಟ್ ಇಲ್ಲ ಮಾಡ್ಕೊಂಡ್ಬಿಟ್ರಾ? ಇಲ್ಲ, ಅವಲಕ್ಕಿ ಅವ್ರು ಮಾಡೋದು ನೋಡ್ಕೊಂಡಿದ್ದೆ. ಈ ಅವಲಕ್ಕಿ ಅಲ್ಲ, ಇವತ್ತು ಮಾಡಿದ ಅವಲಕ್ಕಿ ಅಲ್ಲ, ದಪ್ಪ ಅವಲಕ್ಕಿ ಯೂಶುವಲ್ ಮಾಡ್ತಾರೆ ಅದು. ಸಾರಿನ ಪುಡಿ ಸ್ವಲ್ಪ ಹಾಕೋತೀನಿ. ಇದು ಮಕ್ಕಳು ಬಾಯಿ ರುಚಿಗೆ ಅಷ್ಟೇ, ಇದು ಸಾರಿನ ಪುಡಿ ಖಾರವಾಗಿರ್ಲಿ ಅಂತ. ಚಾಟ್ ಮಸಾಲ ಆ ಥರದ್ದು ಹಾಕೋಬಹುದು? ಚಾಟ್ ಮಸಾಲಾನು ಹಾಕೋಬಹುದು, ಇಲ್ಲಾಂದ್ರೆ ತುಂಬಾ ಸಣ್ಣಕ್ಕೆ ಮೆಣಸಿನಕಾಯಿ ದೊಡ್ಡವ್ರಿಗೆ ತಿನ್ನೋದಾದ್ರೆ ತುಂಬಾ ಸಣ್ಣಕ್ಕೆ ಅದನ್ನ ದೊಡ್ಡವ್ರಿಗಾದ್ರೆ ಬಿಸ್ಕೆಟ್ ಹಾಕ್ಬಿಡ್ಬೋದು ಅಂತ ಬಿಸ್ಕೆಟ್ ಹಾಕ್ಬೋದು, ಟೋಪಿನೂ ಹಾಕ್ಬೋದು. ಮಿಕ್ಸ್ ಮಾಡ್ಕೋತೀನಿ ಈಗ. ನೀವ್ ಯಾರಿಗೆ ಟೋಪಿ ಹಾಕಿದೀರಾ? ಬಿಸ್ಕೆಟ್ ಯಾರಿಗೆ ಹಾಕ್ತಿರೋ ಹೋಗ್ಲಿ ಅದ್ ಹೇಳ್ಬಿಡಿ. ನಿಮ್ಮ ಹಸ್ಬೆಂಡ್ ಬಿಸ್ಕೆಟ್ ಹಾಕ್ತೀರೇನ್ರ? ಯಾರಿಗೂ ಹಾಕಲ್ಲಪ್ಪ, ನಾನೇ ಬಿಸ್ಕೆಟ್ ಹಾಕಿಸ್ಕೊಳ್ಳೋದು ಜಾಸ್ತಿ. ಸೊ ಅವಾಗ ಅವಲಕ್ಕಿ ಮಾಡಿದ್ದೆ, ಸಿಕ್ಕಾಪಟ್ಟೆ ಬಣ್ಣ ಬರ್ತಾ ಇಲ್ಲ ಅವಲಕ್ಕಿ, ಅಮ್ಮ ಮಾಡೋ ತರ ಬಣ್ಣ ಬರ್ತಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಅರಿಶಿನ ಸುರಿದ್ಬಿಟ್ಟೆ. ಅರಿಶಿನ ಸುರಿದು ಎಲ್ಲ ಕಲಸಿ ಒಗ್ಗರಣೆ ಎಲ್ಲ ಏನೋ ಒಂದು ಹಂತಕ್ಕೆ ಮಾಡಿದೆ. ತಿನ್ನೋ ತರ ಇತ್ತ ಅದು? ಬಾಯಿಗೆ ಹಾಕೋತೀನಿ, ಕಹಿ ಅಂದ್ರೆ ಕಹಿ, ಅರಿಶಿನ ಜಾಸ್ತಿ ಹಾಕ್ಬಿಟ್ಟು ಅದನ್ನ ಮುಚ್ಚ ಹಾಕೋದಕ್ಕೋಸ್ಕರ ಮತ್ತೊಂದಿಷ್ಟು ಅವಲಕ್ಕಿ ನೆನ್ಸ್ಬಿಟ್ಟು ಹಾಕಿದೆ. ಹಾಕಿ ಒಂದ್ ದೊಡ್ಡ ದಬರಿ ತುಂಬಾ ಮಾಡಿಟ್ಬಿಟ್ಟಿದ್ದೀನಿ. ಪಾಪ ಆಮೇಲೆ ನಮ್ಮಮ್ಮ ಎಸೆಯೋಕ್ ಮನ್ಸು ಬರದೆ ಅವರೇ ತಿಂದ್ರು. ಪಾಪ ನಿಮ್ಮಮ್ಮ ಆರೋಗ್ಯ ಚೆನ್ನಾಗಿತ್ತಲ್ಲ ಅದಾದ್ಮೇಲೆ? ಪುಣ್ಯ, ದೇವ್ರ ದೊಡ್ಡವನು. ಮೆಂತ್ಯನ ನೀವು ಕೊಬ್ಬರಿ ಎಣ್ಣೆಲಿ ನೆನ್ಸಿಟ್ಬಿಟ್ಟು ಆ ಕೊಬ್ಬರಿ ಎಣ್ಣೆನ ತಲೆಗೆ ಹಚ್ಕೊಂಡ್ರೆ ಕೂದಲು ನಿಜವಾಗ್ಲೂ ಸೊಂಪಾಗಿ ಬೆಳೆಯುತ್ತೆ. ಅರ್ಚನಾ ಅವರೇ, ನೀವು ಅವಾಗಲೇ ಇದನ್ನ ಮ್ಯಾರಿನೇಟ್ ಆಗೋವರೆಗೂ ನಾನು ಬ್ರೇಕ್ ತಗೊಂಡ್ವಿ. ಬ್ರೇಕ್ ಆದ್ಮೇಲೆ ನಿಮ್ಮ ಕೈಲಿ ಒಂದು ಚಿಕ್ಕ ಹಾಡು ಹಾಡಿಸ್ಬೇಕು ಅಂತಿದ್ದೆ ನಾನು, ಈ ಚಿನಾರಿ ಮುತ್ತದ ಹಾಡು. ಸೊ ಈಗ ನಮ್ಮ ಕಿಡ್ಸ್ ರೌಂಡ್ ಅಲ್ವಾ, ಸೊ ಅದಕ್ಕೆ ಚಿನಾರಿ ಮುತ್ತದ ಹಾಡು ಹಾಡ್ಸೋಣ ಅಂತ. ಇದು ಮಾಡ್ತಾ ಮಾಡ್ತಾ ನೀವು ಹಾಡಕ್ಕಾಗತ್ತಾ? ಓಕೆ, ಸೊ ರೆಡಿ. ಏನು ಈಗ ಬಿಸ್ಕೆಟ್ನ ಅದಕ್ಕೆ ಮಿಕ್ಸ್ ಮಾಡ್ಬಿಡೋದಾ, ಪುಡಿ ಮಾಡಿ? ಪುಡಿ ಮಾಡೋದಲ್ಲ, ಬಿಸ್ಕೆಟ್ ಇಟ್ಬಿಟ್ಟು ಕೆಳಗೆ ಅದ್ರ ಮೇಲೆ ಜೋಡಿಸ್ಕೊತಾ ಈ ನಾವು ಈ ನಿಪ್ಪೊಟ್ ಮಸಾಲ ಈ ತರ ಟೀಕಿ ಮಸಾಲ ಎಲ್ಲ ಮಾಡ್ಕೋತೀವಲ್ಲ ಆ ತರದ್ದು. ಓಕೆ. ಮಣ್ಣಲ್ಲಿ ಬಿದ್ದೋನು, ಮುಗಿಲಲ್ಲಿ ಎದ್ದೋನು. ಪುಟ್ಟಿ, ಯಾರು ನೀನು? ಶೋ ಮಧ್ಯೆ ಬಂದ್ಬಿಟ್ಟಿ ಸಡನ್ ಆಗಿ. ಯಾರಮ್ಮ ನೀನು? ಯಾರಿರ್ಬೋದು ಹೇಳಿ ನೋಡೋಣ. ಯಾರಿರ್ಬೋದು ಹೇಳಿ? ಓ, ನಿಮ್ ಪುಟ್ಟ ತಂಗಿನಾ? ಹೇಳ್ಬಿಟ್ಟಿ ಯಾರು ಅಂತ. ಅವ್ರ ಮಗಳು. ಹೌದಾ, ನಿಮ್ ಮಗಳ? ನಾನೇನ ಈಗ ತಾನ್ಸೇನ್ ಅವರು ಹಾಡಿದ ತಕ್ಷಣ ಮಳೆ ಬರ್ತಾ ಇತ್ತಂತಲ್ಲ, ಆಗಿನ ಕಾಲದಲ್ಲಿ ಮಳೆ ಬರ್ಲಿಲ್ಲ ಅಂತಂದ್ರೆ ತಾನ್ಸೇನ್ ಅವ್ರ ಕೈಲಿ ಹಾಡ್ಸೋರಂತೆ ಮಳೆ ಬಂದ್ಬಿಡೋದ. ನೀವು ಹಾಡ್ತಾ ಇದ್ದಂಗೆ ನಿಮ್ಮ ಮಕ್ಕಳೆಲ್ಲ ಬರ್ತಾ ಇದಾರೇನೋ, ಇದ್ಯಾವುದೋ ಮಗು ಓಡ್ ಬಂದ್ಬಿಟ್ಟಿದೆಯಲ್ಲ ಅನ್ಕೊಂಡೆ ನಾನು. ಆಕಾಶದಿಂದ ಬಂದ್ಬಿಟ್ಟೆ ಅನ್ಕೊಂಡೆ ನಾನು. ನಿಮ್ಮ ಅಮ್ಮನ? ಏನ್ ನಿನ್ನ ಹೆಸರು? ವಿಭಾ. ಸೊ ವೀಕ್ಷಕರೇ, ಅರ್ಚನಾ ಅವರ ಮಗಳು ವಿಭಾ ಅವರಿದ್ದಾರೆ ನಮ್ಮ ಜೊತೆಗೆ. ನಿಜವಾಗ್ಲೂ ಕಂಟಿನ್ಯೂ ಮಾಡಿ, ನಾವೆಲ್ಲ ಎಂಜಾಯ್ ಮಾಡ್ತೀವಿ. ಮಣ್ಣಲ್ಲಿ ಬಿದ್ದೋನು, ಮುಗಿಲಲ್ಲಿ ಎದ್ದೋನು, ಕತ್ಲಲ್ಲಿ ಇದ್ದೋನು, ಬಂಗಾರ ಗೆದ್ದನು, ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ. ಮುತ್ತ 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 ಚಿನ್ನಾರಿ ಮುತ್ತ, ಮುತ್ತ 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 ಚಿನ್ನಾರಿ ಮುತ್ತ. ಅಷ್ಟೇ, ಸೂಪರ್, ಫ್ಯಾಂಟಾಸ್ಟಿಕ್ ಆಗಿತ್ತು. ನಿಮ್ಮಮ್ಮ ಹಾಡ್ತಾ ಇದ್ರೆ ನಿಂಗೆ ಹೇಗೆ ಅನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ. ನೀನ್ ಚಿನ್ನಾರಿ ಮುತ್ತನಾ? ಮುತ್ತಿ. ಚಿನ್ನಾರಿ ಮುತ್ತಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಏನಿಲ್ಲ, ಇದು ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಎಲ್ಲ ಕುಡ್ಕೊಂಡಿರುತ್ತೆ ತರಕಾರಿ. ಇದನ್ನ ಅದ್ರ ಮೇಲೆ ಡ್ರೆಸ್ ಮಾಡಿದ್ರೆ ಸಾಕು. ಓಕೆ. ಸೊ ಬಿಸ್ಕೆಟ್ ಫಟಾಫಟ್ ರೆಡಿ ಇದೆ, ದಯವಿಟ್ಟು ಟೇಸ್ಟ್ ಮಾಡಿ. ಓಕೆ. ನಾನಾ ವೀಕ್ಷಕರೇ, ನಾನು ತಿಂದ್ಬಿಡ್ತೀನಿ ಫಸ್ಟು. ಓಕೆ ಓಕೆ. ಏನ್ ಪೋಸ್ಟ್ ಬಾಕ್ಸ್ ತರ ಓಪನ್ ಮಾಡ್ತಾರೆ ಬಾಯಿ, ಕರೆಕ್ಟಾಗಿ ಒಳಗಡೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಹೇಗಿದೆ ಅಂತ ನಾನು ಕಿವಿಲಿ ಹೇಳ್ಬೇಕು. ಅಮ್ಮ ಮಾಡಿದ್ದು ಬಿಸ್ಕೆಟ್ ಫಟಾಫಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ವಿಭಾ. ನಾನು ಟ್ರೈ ಮಾಡಿ ನೋಡ್ತೀನಿ. ಚೆನ್ನಾಗಿದೆ ನಿಜವಾಗ್ಲೂ. ಬಿಸ್ಕೆಟ್ ಪಟಾಪಟ್ ಮಾಡುವ ವಿಧಾನ:
ಒಂದು ಬೌಲ್ಗೆ ಟೊಮೆಟೊ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾಪ್ಸಿಕಮ್, ಉಪ್ಪು, ರಸಂ ಪುಡಿ ಹಾಕಿ ಕಲಸಿ. ಅದನ್ನ ಸಿಹಿ ಮತ್ತು ಉಪ್ಪಿನ ಮಿಶ್ರಣದ ಬಿಸ್ಕೆಟ್ ಮೇಲೆ ಹಾಕಿ ಸರ್ವ್ ಮಾಡಿ. ಈಗ ರುಚಿಕರವಾದ ಬಿಸ್ಕೆಟ್ ಪಟಾಪಟ್ ಸವಿಯಲು ಸಿದ್ಧ. ಈಗ ಅಮ್ಮ ಸಿಂಗರ್ ಅಂದ ತಕ್ಷಣ ನಮ್ಮ ಮಗು ಅಷ್ಟೇ ಚೆನ್ನಾಗಿ ಹಾಡ್ಬೋದು ಅಂತ ಅನ್ಕೊಂಡಿದೀವಿ. ಒಂದು ಲೈನ್ ಹಾಡ್ತೀವಿ ನಮ್ಮ ವೀಕ್ಷಕರಿಗೋಸ್ಕರ. ಓಕೆ, ನೈಸ್. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಕಡಿಯಾಲೊಲ್ಲೆ ನೀ ಕಳುಲ ಬಳ್ಳಿ, ಒಲ ಊಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಸೋ ನೈಸ್, ಸೋ ನೈಸ್. ಥ್ಯಾಂಕ್ ಯು. ವೆಲ್ಕಮ್. ನಮ್ಮ ಕಡೆಯಿಂದ ಒಗಣೆ ಡಬ್ಬಿ ಕಡೆಯಿಂದ ಸ್ಪೆಷಲ್ ಗಿಫ್ಟ್. ವಾವ್. ಅರ್ಚನಾ ಉಡುಪ ಅವ್ರ ಜೊತೆ ಇವತ್ತು ನಮ್ಮ ಸಂಚಿಕೆಯಲ್ಲಿ ಅವರ ಅಜ್ಜಿ ಕೂಡ ಬಂದಿದ್ದಾರೆ. ಅವರು ಕೂಡ ಒಂದು ಒಳ್ಳೆ ರೆಸಿಪಿನ ಮಾಡ್ತಾರೆ. ನಮಸ್ಕಾರಮ್ಮ, ವೆಲ್ಕಮ್ ಟು ದ ಶೋ. ನಮಸ್ತೆ. ನಿಮ್ಮ ಹೆಸರು? ಸೀತಾಲಕ್ಷ್ಮಿ. ಸೀತಾಲಕ್ಷ್ಮಿ ಅಂತ. ಇವತ್ತು ನಮ್ಮ ಈಸಿ ರೌಂಡ್ ಅಲ್ಲಿ ಏನ್ ರೆಸಿಪಿ ಮಾಡ್ತೀರಾ? ದ್ರಾಕ್ಷಿ ಗೊಜ್ಜು. ದ್ರಾಕ್ಷಿ ಗೊಜ್ಜು. ಓಕೆ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗತ್ತೆ? ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನಾ ಹೇಳೋದಮ್ಮ. ಹೇಳು. ನಾನು ಇವತ್ತು ಕಲ್ತಂಗಾಗುತ್ತೆ. ಆಯ್ತು. ಹುಣಸೆ ಹಣ್ಣು, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಉದ್ದಿನಬೇಳೆ, ಬೆಲ್ಲ, ಪುಟಾಣಿ, ತುಪ್ಪ, ಉಪ್ಪು, ಕೊಬ್ಬರಿ, ಒಣ ದ್ರಾಕ್ಷಿ. ಸೊ ಹಂಗಾದ್ರೆ ಅಡುಗೆ ಶುರು ಮಾಡ್ಕೊಳ್ಳೋಣ ಈಗ. ಏನ್ ಬೇಕಾಗುತ್ತಮ್ಮ ಫಸ್ಟ್? ಪ್ಯಾನ್ ಅಲ್ಲ ದೊಡ್ಡಮ್ಮ? ಫಸ್ಟು ಇದನ್ನೆಲ್ಲ ಮಿಕ್ಸಿಗೆ ಹಾಕೊಬೇಕು. ಹುರ್ಕೊಳ್ಳೋದಕ್ಕೆ ಮುಂಚೆನಾ? ಇಲ್ಲ, ಉದ್ದಿನ ಬೇಳೆ ಸಾಸಿವೆ ಎಲ್ಲ ಒಗ್ಗರಣೆಗೆ ಇದಿಷ್ಟು ಮಾತ್ರ ರುಬ್ಕೊಬೇಕು. ಯಾವ್ದು ಮೊದಲು ಮಾಡೋಣ? ಇದೆ ರುಬ್ಕೊಳ್ಳೋದೇ ಮೊದಲು ಮಾಡೋಣ. ಓಕೆ. ಈಗ ಕಾಯಿ ತುರಿ ಹಾಕಿದಿರಲ್ಲ ಅದಕ್ಕೆ? ಕಾಯಿ ತುರಿ ಹಾಕಿದ್ದಾರೆ. ಈಗ ಹುಣಸೆ ಹಣ್ಣು ಹಾಕ್ತೀನಿ ಒಂಚೂರು. 1 ಟೇಬಲ್ ಸ್ಪೂನ್ ಅಷ್ಟು. 1 ಸ್ಪೂನಷ್ಟು ಹುಣಸೆ ಹಣ್ಣು. ಇದೀಗ ಇಡಿ ಇಡಿ ಹಾಕೋದಾ? ನೆನ್ಸಿರೋ ಹುಣಸೆ ಹಣ್ಣು ಅಲ್ವಾ? ನೆನ್ಸಿರೋದು ಮೆತ್ತಗಾಗಿರುತ್ತಲ್ಲ. ಇಡಿ ಹಾಕೋದಾ ಸೀಳ್ಬೇಕಾ? ಅಲ್ಲ, ಚೂರು ಮಾಡಿದ್ರೆ ಮಾಡ್ಕೊಡ್ತೀನಿ. ಸ್ವಲ್ಪ ಕೊಡು. ಇದನ್ನೇ ಮೆಣಸು ಎಷ್ಟು? ಒಂದು 5 ಮೆಣಸಿನಕಾಯಿ, 2 ಅಲ್ಲ? 2 ಮೆಣಸಿನಕಾಯಿ, ಪುಟಾಣಿ, ಸ್ವಲ್ಪ ಬೆಲ್ಲ ಒಂಚೂರು ಹಾಕ್ತಾ ಇದ್ದೀನಿ. ಹೌದಾ ರೀ ಸೀತಾ ಅವ್ರೆ? ಏನ್ರಿ ಇಷ್ಟೊಂದು ಬೆಲ್ಲ ಬೇಕೇನ್ರಿ ಅದಕ್ಕೆ? ಬೇಕು. ಅಮ್ಮ ನೀವೇ ಹೇಳಿ, ಯಾವ ತರ ಮಾತಾಡಿ ನಿಮ್ಗೆ ಸಂತೋಷ ಕೊಡುತ್ತೆ? ನಿಮ್ಗೆ ನಿಮ್ಮ ಕಿಚನ್ ಅನ್ಸ್ಬೇಕು, ನಿಮ್ಮ ಅಡುಗೆ ಹೇಗಾದ್ರೂ ಮಾತಾಡಿ, ತೊಂದ್ರೆ ಇಲ್ಲ. ಬೇಕಾದನ್ನ ಇಷ್ಟು ಬೇಕು. ಓಕೆ. ನೀವು ಹೇಗಾದ್ರೂ ಮಾಡಿ, ನಾನು ಅಡುಗೆ ಮಾಡೋದು ನೋಡಿ ಹೆಂಗ್ ಮಾಡ್ತೀನಿ ಅಂತ. ತಿನ್ನಕ್ಕಂತೂ ನಾವು ರೆಡಿ ಇದ್ದೀವಿ. ಕರಿಬೇವು ಇದಕ್ಕೆ ಹಾಕೋತೀರಾ? ಸ್ವಲ್ಪ ಘಮ ಬರುತ್ತೆ. ಸರಿ, ಇಷ್ಟನ್ನು ರುಬ್ಕೋಬೇಕು ನೀರು ಹಾಕಿ. ನೀರು ಬೇಕಾ? ಇಷ್ಟು ಸ್ವಲ್ಪ ಒಂಚೂರು ಸಾಕು. ಚಟ್ನಿ ಹದ ಬಂದ್ರೆ ಸಾಕಲ್ವಾ? ಸಾಕು. 2 ಸ್ಪೂನು ತುಪ್ಪ. ದ್ರಾಕ್ಷಿ 1 ಬೌಲ್ ಅಷ್ಟು ಅಲ್ವಾ? ಸೊ ಅರ್ಚನಾ ಅವ್ರ ಕಂಠ ಅಷ್ಟು ಚೆನ್ನಾಗಿದೆಯಲ್ಲ, ವಾಯ್ಸ್, ಅದಕ್ಕೇನಾದ್ರೂ ನೀವು ಸ್ಪೆಷಲ್ ಆಗಿ ಏನಾದ್ರು ಮಾಡ್ಕೊಡ್ತಾ ಇದ್ರಾ? ಏನಿಲ್ಲಪ್ಪ, ನಾವು ಬಾಣಂತನದಲ್ಲೆಲ್ಲ ಸುತ್ಕಾರ ಅಂತ ಕೊಡ್ತೀವಿ ಮಕ್ಕಳಿಗೆ. ಅದೆಲ್ಲ ಜ್ಯೇಷ್ಠ ಮಧು, ಆಮೇಲೆ ಬಜೆ, ಆಮೇಲೆ ಚಿಕ್ಕ ವಯಸ್ಸಲ್ಲಿ. ಉದ್ದಿನ ಬೇಳೆ ಹಾಕಿದ್ರು. ಈಗ ಬೇಳೆ ಹಾಕಿದೆ. ಒಗ್ಗರಣೆಗಲ್ವಾ ದೊಡ್ಡಮ್ಮ ಇದು? ಉದ್ದಿನ ಬೇಳೆ ಎಷ್ಟು ಹಾಕಿದ್ದೀರಾ? 2 ಸ್ಪೂನ್ ಹಾಕಿದ್ದಾರೆ. 1 ಚಮಚ ಹಾಕಿದ್ದೀನಿ. 1 ಚಮಚ ದೊಡ್ಡ ಫುಲ್ 1 ಚಮಚ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಓಕೆ. ತಿರುವಿದ್ದನ್ನೆಲ್ಲ ಇದಕ್ಕೆ ಹಾಕ್ಬೇಕೀಗ. ಓಕೆ. ಅಷ್ಟು ಕಲಿಸ್ಬೇಕು. ದ್ರಾಕ್ಷಿ ಎಲ್ಲ ಕೆಳಗಡೆ ಕೂತ್ಬಿಟ್ಟಿದೆಯಲ್ಲ, ಅಲ್ಲೇ ಇದೆಯಲ್ಲ, ಅದ್ರದ್ದು ನೀರು ಹಾಕ್ದ್ಯಾ?
ಸೀತಾಲಕ್ಷ್ಮಿ ಅವರ ದ್ರಾಕ್ಷಿ ಗೊಜ್ಜು ರೆಡಿ ಇದೆ. ತಗೊಳ್ಳಿ, ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ಖಂಡಿತ. ವೀಕ್ಷಕರೇ, ನಮ್ಮ ಸೀತಾಲಕ್ಷ್ಮಿ ಅವರು ನಿಜವಾಗ್ಲೂ ಅದ್ಭುತವಾದಂಥ ದ್ರಾಕ್ಷಿ ಗೊಜ್ಜು ಮಾಡಿಕೊಟ್ಟಿದ್ದಾರೆ. ಇದನ್ನ ನಾವು ದೋಸೆ ಜೊತೆ ತಿನ್ಬೋದು ಅಥವಾ ಚಪಾತಿ ಜೊತೆ ತಿನ್ಬೋದು. ಚಟ್ನಿ ಥರನೇ ಇರುತ್ತೆ, ಬಟ್ ದ್ರಾಕ್ಷಿ ಇರೋದ್ರಿಂದ ಜಾಸ್ತಿ ರುಚಿಯಾಗಿರುತ್ತೆ ಅಂತೇಳಿ. ಪಕ್ಕದಲ್ಲಿ ಗಾರ್ನಿಶಿಂಗು ನೋಡಿ, ನಮ್ಮ ಟೊಮ್ಯಾಟೋನ, ಯಾಕಂದ್ರೆ ಯಾರಿಗೋ ಸುಮ್ಮನೆ ಏನೋ ಒಂದು ಕೊಡೋ ಬದಲು ಪಕ್ಕದಲ್ಲಿ ಈ ಥರ ಒಂದು ಗಾರ್ನಿಶಿಂಗ್ ಮಾಡಿಕೊಟ್ರೆ ನೋಡೋಕ್ಕೂ ಏನೋ ಪ್ಲೆಸೆಂಟ್ ಆಗಿದೆ ಕಣ್ಣಿಗೆ. ಸೊ ಟೇಸ್ಟ್ ಮಾಡ್ತೀನಮ್ಮ. ಆಯ್ತು. ದ್ರಾಕ್ಷಿನೂ ಅದ್ಭುತವಾದ ಟೇಸ್ಟ್ ಕೊಡ್ತಾ ಇದೆ. ನಮ್ಗೆ ರೆಗ್ಯುಲರ್ ಚಟ್ನಿ ತಿನ್ನೋದಕ್ಕಿಂತ ಬೇಜಾರು ಅದೇ ಚಟ್ನಿ ತಿಂತಾ ಇದೀವಲ್ಲ ಅಂದಾಗ ಈ ಥರದ್ದು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಬೇಗನೂ ಮಾಡ್ಬಿಡ್ಬೋದಲ್ವಾ ಇದನ್ನ. ಆರೋಗ್ಯಕ್ಕೂ ಒಳ್ಳೇದು. ಇದಕ್ಕಿಂತ ಇನ್ನೇನು ಬೇಕು ವೀಕ್ಷಕರೇ, ಆರೋಗ್ಯಕ್ಕೂ ಒಳ್ಳೇದು, ಟೇಸ್ಟೂ ಸೂಪರ್ ಆಗಿದೆ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು? ಊಟ ಚೆನ್ನ, ನೋಟನೂ ಚೆನ್ನ, ಆಂಕರ್ ಚೆನ್ನ, ಒಟ್ಟಿನಲ್ಲಿ ಇಡೀ ಕಾರ್ಯಕ್ರಮ ಚೆನ್ನ. ನಮಗೂ ಅಷ್ಟೇ ತುಂಬಾ ಸಂತೋಷ ಆಯಿತು. ಈಗ ಅಜ್ಜಿ, ಮೊಮ್ಮಗಳು ಮಗಳು ಎಲ್ಲರೂ ಬಂದು ನೀವು ನಮ್ಮ ಜೊತೆ ಇವತ್ತು ಹಾಡ್ತಾ, ಯಾಕಂತಂದ್ರೆ ನಾನು ಹೇಳಿದ್ದೆ ವೀಕ್ಷಕರು ಇವತ್ತು ಡಬಲ್ ಖುಷಿ ಅಂತ. ಒಂದು ಅಡುಗೆ ಮಾಡೋದು, ಇನ್ನೊಂದು ಇಂಪಾದ ಹಾಡುಗಳನ್ನ ಕೇಳೋದು. ಹಾಡ್ತಾ ನಾವು ಇವತ್ತು ಅಡುಗೆ ಮಾಡ್ತಾ ರುಚಿನ ನೋಡಿದ್ದೀವಿ. ಅದ್ಭುತವಾದಂಥ ರೆಸಿಪೀಸ್. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಮಗೂ ಸಂತೋಷ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲ್ಲ. ಆಶು ಬೆದ್ರಾ ವೆಂಚರ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ವೌಚರ್. ಥ್ಯಾಂಕ್ ಯು ಸೋ ಮಚ್. ಜೈಶಂಕರ್ ಸ್ಯಾರಿ ಪ್ಯಾಲೇಸ್ ಇವ್ರ ಕಡೆಯಿಂದ ಒಂದು ಗಿಫ್ಟ್ ವೌಚರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಅರ್ಚನಾ ಉಡುಪ ಅವರು, ಅವ್ರ ಮಗಳು ಮತ್ತೆ ಅವ್ರ ಅಜ್ಜಿ ಎಲ್ಲರೂ ಬಂದು ನಮ್ಮ ಜೊತೆ 4 ಒಳ್ಳೆ ರೆಸಿಪೀಸ್ನ ಮಾಡಿಕೊಟ್ರು. ಅದ್ಭುತವಾದಂಥ ಟೇಸ್ಟು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಂಜಾಯ್ ಮಾಡ್ತೀರಾ. ನೀವು ನೋಡ್ತಾ ಇದ್ದೀರಾ ಒಗ್ಗರಣೆ ಡಬ್ಬಿ ಸಮ್ಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಟೇಕ್ ಕೇರ್.